ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂತಹ ಮೀನ್ಸ್ ಜೂನ್ 30 ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ ಅಗ್ನಿವೀರ್ ಜಿಡಿ ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ. ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದೆರಡು ನಿಮ್ಮ ಆ್ಯಸ್ ಅ ಬ್ರದರ್ ಅಂತ ಅನ್ಕೊಳ್ಳಿ, ಆ್ಯಸ್ ಅ ಮೆಂಟರ್ ಅಂತ ಅನ್ಕೊಳ್ಳಿ, ಅಥವಾ ವಾಟ್ ಎವರ್ ನಿಮಗೆ ಒಬ್ಬರು ಕ್ಲೋಸ್ ಇದ್ದವರು ನಿಮ್ಗೆ ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಒಂದು 4 ಮಾತನ್ನ ಕೇಳಿ. ಓಕೆ, ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ನಿಮಗೆ. ಇಫ್ ಯಾರಿಗೆ ನಿಮ್ಗೆ ಬೇಡ ಅಲ್ವಾ, ಡೈರೆಕ್ಟ್ ನಿಮಗೆ ಅನಲೈಸಿಸ್ ಬೇಕಲ್ವಾ, ಜಸ್ಟ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗ್ಬಿಡಿ ಅಷ್ಟೇ. ಏನು ಅಂದರೆ ಫಸ್ಟ್ ನಿಮಗೆ ತಲೆನಲ್ಲಿ ಏನಿರಲಿ ಅಂದರೆ ಅಗ್ನಿವೀರ್ ಕ್ವಶನ್ ಪೇಪರ್ ಆಲ್ವೇಸ್ ಈಸಿ ಇರ್ತದೆ ಅನ್ನೋದು ಮೈಂಡಲ್ಲಿ ಇರಲಿ. ಫಸ್ಟ್ ನಿಮಗೆ ಏನಿರಬೇಕು, ಟಫ್ ಇರಲ್ಲ, ಇದು ಈಸಿ ಇರ್ತದೆ. ಸುಮ್ಮನೆ ನಾನು ಯಾವುದೋ ಒಂದು ಟಿಕ್ ಹಾಕಿ ಬಂದರೂ ಕೂಡ ನಾನು ಪಾಸ್ ಆಗ್ತೀನಿ ಅನ್ನೋದು ಮನಸ್ಸಲ್ಲಿರಲಿ. ಸರಿನಾ? ಯಾಕಂದರೆ ಇದು ಆಲ್ವೇಸ್ ಈಸಿ ಇರ್ತದೆ ಕ್ವಶನ್ ಪೇಪರ್. ಅಗ್ನಿವೀರ್ ಕ್ವಶನ್ ಪೇಪರ್ ಏನಂದರೆ ನಿಮಗೆ ಆಲ್ವೇಸ್ ನೀವು ಇವತ್ತು ಬರೀರಿ, ನಾಳೆ ಬರೀರಿ, ನೀವು ಲಾಸ್ಟ್ ಶಿಫ್ಟಲ್ಲೇ ಬರೀರಿ, ಮಿಡ್ ಶಿಫ್ಟಲ್ಲೇ ಬರೀರಿ, ಯಾವುದಾದ್ರೂ ಶಿಫ್ಟಲ್ಲಿ ಬರೀರಿ ನೀವು. ಸರಿನಾ? ಈ ವರ್ಷನೇ ಬರೀರಿ, ಮುಂದಿನ ವರ್ಷನೇ ಬರೀರಿ. ಆಲ್ವೇಸ್ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಯಾವುದು ಅಂದರೆ ನಿಮಗೆ ಈ ಒಂದು ಅಗ್ನಿವೀರ ಪ್ರಶ್ನೆ ಪತ್ರಿಕೆ. ಇವನ್ ನಾನು ಆಲ್ವೇಸ್ ಹೇಳ್ತಾ ಬರ್ತಿರ್ತೀನಿ, 10th ನೀವು ಏನಾದರೂ ಪಾಸ್ ಆಗಿದ್ರೆ 35%ಗಿಂತ ಜಾಸ್ತಿನೇ ತೊಗೊಂಡು ಪಾಸ್ ಆಗಿರ್ತೀರಲ್ವಾ. ಸೊ ಅಂಥ ಎಕ್ಸಾಮ್ ನೀವು ಪಾಸ್ ಆಗಿದ್ರೆ ಈ ಅಗ್ನಿವೀರ್ ಪಾಸ್ ಆಗೋದು ದೊಡ್ಡ ಮಾತೇ ಅಲ್ಲ. ಫಸ್ಟ್ ಥಿಂಗ್ ಇದು. ಸರಿನಾ? ಇಷ್ಟು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು, ಸರ್ ನನಗೆ ಜಸ್ಟ್ ಜಿ ಕೆ ಮಾತ್ರ ಬರ್ತದೆ, ಜಿ ಕೆ ನಾನು SSC GD ಸಲುವಾಗಿ ಜಿ ಕೆ ಓದಿದೆ, ನಾನು ಬೇರೆ ಯಾವುದೋ ಸ್ಟೇಟ್ ಯಾವುದೋ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಗೆ ಮೀನ್ಸ್ ಯಾವುದೋ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇಲ್ಲ ಬೇರೆ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ನಾನು ಅದ್ರ ಸಲುವಾಗಿ ಓದಿದೆ, ಸ್ವಲ್ಪ ನನಗೆ ಜಿ ಕೆ ಬರುತ್ತೆ, ನಾನು ಇಲ್ಲಾಂದರೆ NCERT ಬುಕ್ಗಳನ್ನ ಓದಿದ್ದೀನಿ, ಇಲ್ಲಾಂದರೆ ನಾನು DSRT ಬುಕ್ಗಳನ್ನ ಓದಿದ್ದೀನಿ, ನನಗೆ ಜಿ ಕೆ ಬರುತ್ತೆ, ಅಗ್ನಿವೀರ ಆಗುತ್ತಾ? ಹೌದು ಆಗುತ್ತೆ. ಜಿ ಕೆ ಬಂದರೆ ನಿಮ್ದು ಆಗುತ್ತೆ, ಜಸ್ಟ್ ಮ್ಯಾಥ್ಸ್ ಬಂದರೆ ನಿಮ್ದು ಅಗ್ನಿವೀರ ಪಾಸ್ ಆಗುತ್ತೆ. ಇಫ್ ನಿಮಗೆ ಎರಡೂ ಬಂತು ಅಂದರೆ ರ್ಯಾಂಕಲ್ಲಿ ಇರ್ತೀರಾ ನೀವು. ಸರಿನಾ? ಸೊ ಇದು ಮಾತ್ರ, ಇದು ಒಂದು ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಕೆಲವೊಬ್ಬರು ಇದನ್ನು ಟಫ್ ಅಂತ ಅಂದ್ಕೊಂಡು ಹೋಗಿ ಟಫ್ ಆಗಿ ನೀವು ಮೀನ್ಸ್ ಒಂದು ಮಾಡ್ರೇಟ್ ಲೆವೆಲಲ್ಲಿ ನೀವು ಎಲ್ಲರೂ ಕೂಡ ಓದ್ಕೊಂಡು ಹೋಗಿರ್ತೀರ. ಕೆಲವೊಬ್ರು ನನ್ನ ಫ್ರೆಂಡ್ಸು ಮತ್ತು ಕೆಲವೊಬ್ರು ನನ್ನ ಸ್ಟೂಡೆಂಟ್ಸು ಕೂಡ ನನ್ನ ಸಿಕ್ಕವರು, ನನ್ನ ಇದ್ರೇನೋ ಸಮ್ ಯಂಗರ್ ಬ್ರದರ್ಸ್ ಕೂಡ ಮತ್ತು ಸಿಸ್ಟರ್ಸ್ ಕೂಡ ಹೇಳಿರೋದೇನು ಅಂತಂದರೆ ಇದನ್ನು ಟಫ್ ಅಂತ ಓದ್ಕೊಂಡು ಹೋಗಿ ಅಲ್ಲಿ ಹೋಗಿ ಈಸಿ ಕ್ವಶನ್ ಬಂದಿರ್ತವೆ, ಆ ಈಸಿ ಕ್ವಶನ್ನ ಬಿಟ್ಟು ಬಂದಿರ್ತೀರ. ಲೈಕ್ ದಟ್ ಹಾಗಾಗಿದೆ ಇವಾಗ. ಸರಿನಾ? ಸೊ ಅದಕ್ಕೆ ಆಲ್ವೇಸ್ ಈ ಕ್ವಶನ್ ಪೇಪರ್ ಹೇಗಿದೆ ಅಂದರೆ ಈಸಿ ಕ್ವಶನ್ ಪೇಪರ್ ಇದೆ ಅಂತ ಹೋಗಿ ನೀವು ಪಾಸ್ ಆಗ್ತೀರಾ. ಫಸ್ಟ್ ಇದು ಏನಿಲ್ಲ, ನೀವು 33 ತೊಗೊಳ್ಳೋದೇನು ದೊಡ್ಡ ಮಾತೇ ಅಲ್ಲ. ಇದರಲ್ಲಿ ನೀವು ಏನಿಲ್ಲ ಅಂದರೂ 100ಕ್ಕೆ ಒಂದು 50 ಮೇಲೆ ಇದ್ದರೆ ಸುಮ್ಮನೆ 50 ಮೇಲೆ ಟಚ್ ಆಗ್ತದೆ, ನಿಮ್ದು ಕ್ರಾಸ್ ಆಗ್ತದೆ. ಸರಿನಾ? ಸೊ LCM ಬರಲ್ವಾ ಯಾರಿಗಾದರೂ? LCM ಬಂದೇ ಬರುತ್ತೆ. HCF ಬರಲ್ವಾ? ಮೀನ್ಸ್ ಲಸಾ ಮಸಾ ಹೇಳ್ತಾ ಇದ್ದೀನಿ ನಾನು ಕನ್ನಡದಲ್ಲಿ. ಸರಿನಾ? ಈ ಲಸಾ ಬರುತ್ತೆ ನಿಮಗೆ, ಅದಾದ ನಂತರ ಈ ಲಸಾ ಬರುತ್ತೆ, ಮಸಾ ಬರುತ್ತೆ, ಮತ್ತು ಎವರೇಜ್ಗಳು. ಓಕೆ, ಈ ಎವರೇಜ್ ಅಂತ ಏನೋ ಹೇಳ್ತೀವಲ್ವಾ ಅದನ್ನು ಬರುತ್ತೆ ನಿಮಗೆ. ಮತ್ತು ಈ ಪರ್ಸೆಂಟೇಜ್ ತೆಗೆಯೋದು ಅದು ಬರುತ್ತೆ ಅಲ್ವಾ. ಮತ್ತು ಇದೊಂದು ಯಾವುದು ಬಡ್ಡಿ ಲೆಕ್ಕ ಅದು ಬರುತ್ತೆ ಅಲ್ವಾ ನಿಮಗೆ. ಸೊ ಇಷ್ಟು ಕೆಲವೊಂದು ಸಿಂಪಲ್ ಅಂದರೆ ಸಿಂಪಲ್ ಟಾಪಿಕ್ಗಳಿದ್ದಾವೆ ಇದೆ. ಸರಿನಾ? ಸೊ ಯಾರೂ ಕೂಡ ಇದರಲ್ಲಿ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅಪರ್ಚುನಿಟಿ ಯಾಕಿದೆ ಅಂದರೆ ನಿಮಗೆ ಒಂದು ಮೆಡಿಕಲ್ ನೀವೇನಾದರೂ ಫಿಟ್ ಇದ್ರೆ ಅಂದರೆ ಅದೇ ನಿಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಇದ್ರೇನೋ ಸೌಭಾಗ್ಯ ಅಂತ ಹೇಳ್ಬೋದು. ಸರಿನಾ? ನಿಮ್ಮ ಕಣ್ಣುಗಳು ತೀಕಾಗಿದ್ದಾವೆ, ನಿಮ್ಮ ಹೈಟ್ ಇದ್ರೇನೋ 168 170 ಇದೆ. ಓಕೆ, ಮಸ್ತ್. ನೀವು ಹುಡುಗಿಯರಾಗಿದ್ದರೆ 157 ಇರಬೇಕು ಅನ್ಸುತ್ತೆ. ಸರಿನಾ? ಸೊ ಅಷ್ಟಿದ್ರೆ ನೀವು ಲಕ್ಕಿ. ಸೊ ಇಷ್ಟಿದೆ ಅಲ್ವಾ, ಸಾಕು. ನಿಮ್ಮ ಹೆಸರು ನಿಮಗೆ ಚೆನ್ನಾಗಿ ಬರೆಯೋಕ್ಕೆ ಬರ್ತಾ ಇದೆ, ನಿಮ್ಮ ಎಲ್ಲ ಫ್ರೆಂಡ್ಸು ಕೂಡ ಹೆಸರು ನಿಮ್ಗೆ ಚೆನ್ನಾಗಿ ಬರೆಯೋಕ್ಕೆ ಬರ್ತಿದೆ. ಸೊ ನಿಮಗೆ ಕೂಡ್ಸೋಕ್ಕೆ, ಕಳಿಯೋಕ್ಕೆ, ಅದಾದ ನಂತರ ಈ ಛೇದ ಹೊಡೆಯೋಕ್ಕೆ ಇವೆಲ್ಲವೂ ಕೂಡ ನಿಮಗೆ ಲೆಕ್ಕ ಬರ್ತಾ ಇದೆ ಅಂದರೆ ಪಾಸ್ ಆಗ್ತೀರಪ್ಪ. ಓಕೆ, ಇಷ್ಟು ನೆನಪಿಟ್ಕೊಳ್ಳಿ. ಇಫ್ ಏನಾದರೂ ನಿಮಗೆ ಬೇರೆ ಕನ್ಫ್ಯೂಷನ್ ಏನೋ ಇದ್ದರೆ ಟೆಲಿಗ್ರಾಮಲ್ಲಿ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ. ಸರಿನಾ? ಸೊ ಇದಕ್ಕೆ ನಾನು ಆಲ್ವೇಸ್ ಇದ್ರೇನೋ ನಿಮಗೆ ರಿಪ್ಲೈ ಕೊಡ್ತೀನಿ. ಆಲ್ವೇಸ್ ಇವತ್ತೇನಾದರೂ ರಿಪ್ಲೈ ಆಗಿರಲಿಲ್ಲ ಅಂದರೆ ಮರುದಿನ ಆದರೂ ಕೊಟ್ಟಿರ್ತೀನಿ. ಸರಿನಾ? ಸೊ ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಈಸಿಯಾಗಿ ಜಾಬ್ ಆಗ್ತದೆ, ಈಸಿಯಾಗಿ ಮಾಡಿಕೊಂಡು ಜಸ್ಟ್ ಸುಮ್ಮನೆ ಒಂದು ಸ್ಯಾಲ್ರಿ ತೊಗೊಂಡಿದ್ರೆ ಆರಾಮ್ ಇದ್ಬಿಡಿ ಅಷ್ಟೇ. ಸರಿನಾ? ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಭಾರತದ ಯಾವ ನೆರೆಯ ದೇಶವನ್ನು ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಥಂಡರ್ ಡ್ರ್ಯಾಗನ್ ಯಾವುದನ್ನು ಕರಿತೀವಿ? ಚೀನಾವನ್ನು ನಾವು ಡ್ರ್ಯಾಗನ್ ದೇಶ ಅಂತ ಕರಿತೀವಿ, ನಾಟ್ ಥಂಡರ್ ಡ್ರ್ಯಾಗನ್ ಅಂತ ಕರೆಯಲ್ಲ. ಸರಿನಾ? ಮತ್ತೆ ಇಲ್ಲಿ ಹಳ್ಳಕ್ಕೆ ಬೀಳೋದಾಗ್ತದೆ. ಡ್ರ್ಯಾಗನ್ ಅಂದರೆ ಚೀನಾದವ್ರದೇ ಬರ್ತದೆ. ಸೊ ಲಾಗ್ಗಳೆಲ್ಲವೂ ಕೂಡ ನೋಡಿರ್ತೀವಿ, ಡ್ರ್ಯಾಗನ್ ಅಂದರೆ ಚೀನಾ ಅಂದರೆ ಡ್ರ್ಯಾಗನ್ ಅಂತ ತಲೆಯಲ್ಲಿ ಉಳಿದು ಬಿಟ್ಟಿರ್ತದೆ. ಬಟ್ ಅದು ಅಲ್ಲ. ಆ್ಯಂಡ್ ದೆನ್ ನೇಪಾಳ, ಮ್ಯಾನ್ಮಾರ, ಭೂತಾನ್ ಮತ್ತು ಭಾರತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ, ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಅಂತ ನೋಡೋದಾದ್ರೆ ಭೂತಾನ್ ದೇಶ ಅಂತ ನಾವು ಹೇಳಬೇಕಾಗುತ್ತೆ. ಸರಿನಾ? ಭೂತಾನ್ ದೇಶ ಏನಿದೆ ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಅಂತ ನಾವು ಹೇಳ್ತೀವಿ. ಸರಿನಾ? ಹಾಗೆ ನಮ್ಮ ಇಡೀ ಜಗತ್ತಿನ ಒಂದು ಮೇಲ್ಛಾವಣಿ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತ ನೋಡೋದಾದ್ರೆ ಅಗೇನ್ ಇದೆ ಒಂದು ಭೂತಾನ ದೇಶಕ್ಕೆ ಕರಿತೀವಿ. ಸರಿನಾ? ಈ ಭೂತಾನ ದೇಶದ ಜೊತೆ ನಮ್ಮ ಭಾರತದ ಎಷ್ಟು ರಾಜ್ಯಗಳ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂದರೆ ಟೋಟಲಿ 4 ರಾಜ್ಯಗಳ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಸರಿನಾ? ಇದು ಗೊತ್ತಿರೋ ಇದು ಕೇಳ್ಬೋದು ನಿಮಗೆ. ಮಯನ್ಮಾರ್ ಜೊತೆ ಇದು ಕೂಡ 4 ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಹಾಗೆ ಇಲ್ಲಿ ನೇಪಾಳ ಜೊತೆ 5 ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಹಾಗೆ ಚೀನಾದ ಜೊತೆಯೂ ಕೂಡ 5 ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ, ನಮ್ಮ ಭಾರತದ ರಾಜ್ಯಗಳು. ಸರಿನಾ? ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕೇಳೋದು ಯಾವುದು ಅಂದರೆ ಈ ಒಂದು
ಮಯನ್ಮಾರ್ ಏನಿದೆ ಅಲ್ವಾ, ಈ ಮಯನ್ಮಾರ್ಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂತಹ ರಾಜ್ಯಗಳು ಯಾವುದು ಅಂತ ಕೇಳ್ತಾನೆ. ಏನಿಲ್ಲ, ಒಂದು ಅರುಣಾಚಲ ಪ್ರದೇಶದ ಕೆಳಗೆ ಯಾವ್ದು ಕಂಡು ಬರುತ್ತೆ, ನಾಗಾಲ್ಯಾಂಡ್ ಕೆಳಗೆ ಮಣಿಪುರದ ಕೆಳಗೆ ನಿಮಗೆ ಈ ಮಿಜೋರಾಂ ಕಂಡು ಬರುತ್ತೆ. ಈ 4 ರಾಜ್ಯಗಳೇನಿದಾವಲ್ವಾ ಈ ಮಯನ್ಮಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಇದು ನೆನ್ಪಿಟ್ಕೊಳ್ಳಿ, ಗಡಿ ಹಂಚ್ಕೊಂಡಿರೋದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಫಿಕ್ಸ್ ಕ್ವಶನ್ ಇದು, ಸರಿನಾ. ಸೊ ಬಾರ್ಡರ್ ಯಾವುದಾದ್ರ ಜೊತೆ ಹೆಚ್ಚಿಗೆ ಹಂಚ್ಕೊಂಡಿದೆ, ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ, ಸರಿ, ಇದು ಕೇಳ್ತಾನೆ. ಅತಿ ಹೆಚ್ಚು ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದು ನಮ್ಮ ಭಾರತ ದೇಶದ ಜೊತೆ ಅಂದರೆ ಒಂದು ಬಾಂಗ್ಲಾದೇಶ. ಸೆಕೆಂಡ್ ಯಾವ್ದು ಬರುತ್ತೆ ಅಂದರೆ ನಿಮಗೆ ಚೀನಾ ಬರುತ್ತೆ, ಸರಿನಾ. ಫುಲ್ ಲಾಸ್ಟಿಗೆ ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ಈ ಅಫ್ಘಾನಿಸ್ತಾನ ಬರುತ್ತೆ. ಅಫ್ಘಾನಿಸ್ತಾನ ಎಷ್ಟು ಅಂದರೆ 107 ಕಿಲೋಮೀಟರ್ ಹಂಚ್ಕೊಂಡಿದೆ ನಮ್ಮ ಭಾರತ ದೇಶದ ಜೊತೆ ಗಡಿಯನ್ನು, ಸರಿನಾ. ಇಲ್ಲಿ 107 ಅಂತ ಕೆಲವೊಂದು ಕಡೆ ಓದ್ತೀರಾ, ಕೆಲವೊಂದು ಕಡೆ 98 ಅಂತ ಓದ್ತೀರಾ. ಸೊ ಇಲ್ಲಿ ಒಟ್ಟಿನಲ್ಲಿ 100 ಆಸಪಾಸು ಅಂತ ನೆನ್ಪಿಟ್ಕೊಂಡ್ಬಿಡಿ. ಹಾಗೆ ಬಾಂಗ್ಲಾದೇಶದ ಜೊತೆ 4060 ಕಿಲೋಮೀಟರ್ ಹಂಚ್ಕೊಂಡಿದೆ, ಸರಿನಾ. ಒಟ್ಟಿನಲ್ಲಿ 4000 ಅನ್ನೋದು ನಂಬರ್ ನೆನ್ಪಿಟ್ಕೊಳ್ಳಿ. ಅದು ಯಾವ ಒಂದು ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಅಂದರೆ ಈ ಒಂದು ಬಾಂಗ್ಲಾದೇಶದ ಜೊತೆ ಈ ಒಂದು 4000 ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದೆ, ಯಾವುದು ನಮ್ಮ ಭಾರತ ದೇಶ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಾವು ಉಸಿರಾಡುವಾಗ ಯಾವ ಅನಿಲವನ್ನು ಬಿಡುತ್ತೇವೆ, ಯಾವ ಅನಿಲ ಬಿಡ್ತೀರಿ, ಏನು ಆಕ್ಸಿಜನ್ನ ಬಿಡ್ತೀರಾ? ಆಕ್ಸಿಜನ್ನೇ ನಾವು ತಗೊಳ್ತೀವಿ, ಬಟ್ ಯಾವುದನ್ನು ನಾವು ಬಿಡ್ತೀವಿ ಅಂತ ನೋಡೋದಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಸರಿನಾ. ಸೊ ಇಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಹೇಳ ಇದ್ರ ಬಗ್ಗೆ. ನಾವು ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಬಿಡಲ್ಲ, ಕಾರ್ಬನ್ ಡೈಆಕ್ಸೈಡ್ ಜೊತೆ ನೈಟ್ರೋಜನ್ ಕೂಡ ಬಿಡ್ತೀವಿ, ನೆನಪಿರಲಿ ಇದು ನಿಮಗೆ, ಸರಿನಾ. ಸೊ ನಿಮಗೆ ಮೇ ಬಿ ಇದ್ರೆ ಬೇರೆ ಎಕ್ಸಾಮಲ್ಲಿ ಕೇಳಬಹುದು. ಈ ಒಂದು 4 ವರ್ಷ ಮುಗಿಸಿ ಬರ್ತೀರಲ್ವಾ, ಅವಾಗ ಬೇರೆ ಎಕ್ಸಾಮ್ ಟ್ರೈ ಮಾಡಿ, ಅಲ್ಲೆಲ್ಲವೂ ಕೂಡ ನಿಮ್ಗೆ ಕೇಳ್ತಾನೆ ಇದು ಯಾವುದು ನೈಟ್ರೋಜನ್ ಕೂಡ ಬಿಡ್ತೀವಿ. ಹಾಗೆ ನಾವು ಈ ಒಂದು ಮನುಷ್ಯ ಇದ್ದಾನೆ ಅಂದರೆ ಅಂತ ತಗೊಳ್ಳಿ. ಇವನಿಗೆ ಈ ಮನುಷ್ಯ ಇಲ್ಲಿ ಎಲ್ಲವೂ ಕೂಡ ಇದು ವಾತಾವರಣ ಇದೆ, ಸರಿನಾ. ಇದೆಲ್ಲವೂ ಕೂಡ ವಾತಾವರಣ ಇದೆ. ಈ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನು ಪ್ಲಸ್ ಆಕ್ಸಿಜನ್ ಎರಡನ್ನೂ ಕೂಡ ಮೂಗಿನಿಂದ ಒಳಗಡೆ ತಗೊಳ್ತಾನೆ ಮನುಷ್ಯ. ಇವಾಗ ನಾನಿದ್ದೀನಲ್ವಾ, ನನ್ನ ಮೂಗಿನಲ್ಲಿ ಇವಾಗ ನಾನು ಮಾತಾಡ್ತಿದ್ದೀನಿ, ನಾನು ಜೀವಂತ ಇದ್ದೀನಿ ಅಂದರೆ ನಾನು ಉಸಿರಾಡ್ತಾ ಇದ್ದೀನಿ. ಸೊ ನಾನೇನು ತಗೊಳ್ತಾ ಇದ್ದೀನಿ ಇವಾಗ ಅಂದರೆ ನೈಟ್ರೋಜನ್ನು ತಗೊಳ್ತಾ ಇದ್ದೀನಿ ನನ್ನ ದೇಹದಲ್ಲಿ, ಹಾಗೆ ಆಕ್ಸಿಜನ್ ಕೂಡ ತಗೊಳ್ತಾ ಇದ್ದೀನಿ ನನ್ನ ದೇಹದಲ್ಲಿ. ಎಷ್ಟು ಪರ್ಸೆಂಟೇಜ್ ತಗೊಳ್ತಾ ಇದ್ದೀನಿ? 78% ನಾನು ಈ ನೈಟ್ರೋಜನ್ನ ತೊಗೊಂಡ್ರೆ 21% ಮಾತ್ರ ನಾನು ಏನು ತೊಗೊಳ್ತೀನಿ, ಈ ಒಂದು ಆಕ್ಸಿಜನ್ನ ತೊಗೊಳ್ತೀನಿ. ಯಾಕಂದರೆ ವಾತಾವರಣದಲ್ಲಿ ಇರೋ ಒಂದು ಮಟ್ಟನ ಇಷ್ಟೇ ಅಲ್ವಾ, ಸೊ ಅದಕ್ಕೆ ತೊಗೊಳ್ತೀನಿ. ಬಟ್ ಏನು ರಿಟರ್ನ್ ಕಳಿಸುವಾಗ ಈ 78% ಏನಿರುತ್ತಲ್ವಾ, ರಿಟರ್ನ್ ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಬಂದಾವಾಗ ಬಾ ನೀನು ನಾನು ಇಬ್ಬರು ಹೋಗ್ಬಿಡಮಿ ನೋಡಿ ಕೈ ಕೊಟ್ಟು ಹೋದ ಆಕ್ಸಿಜನ್ ಅಂತ ಇಬ್ಬರು ಬಂದುಬಿಡ್ತಾರೆ. ಯಾರು? ಈ ನೈಟ್ರೋಜನ್ ಮತ್ತು ಈ ಕಾರ್ಬನ್ ಡೈಆಕ್ಸೈಡ್. ಒಳಗಡೆ ಹೋಗೋರು ಯಾರು ಅಂತ ನೋಡೋದಾದ್ರೆ ಒಂದು ನೈಟ್ರೋಜನು, ಇನ್ನೊಂದು ಆಕ್ಸಿಜನ್, ಇಬ್ಬರು ಒಳಗಡೆ ಹೋಗ್ತಾರೆ. ಬಟ್ ಹೊರಗಡೆ ಬರೋದು ಯಾರು ಅಂತ ನೋಡೋದಾದ್ರೆ ನೈಟ್ರೋಜನ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾರೆ, ಸರಿನಾ. ಇಷ್ಟು ಗೊತ್ತಿರಲಿ, ಇದು ಈಸಿ ಕ್ವಶನ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಅರಣ್ಯ ನಾಶದಿಂದಾಗಿ ಯಾವ ಅನಿಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ? ಅರಣ್ಯ ನಾಶ ಆದರೆ ಏನಾಗ್ತದೆ ಸರ್? ಅರಣ್ಯ ನಾಶ ಆದರೆ ಏನಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತದೆ. ಯಾಕೆಂದರೆ ನಾವು ಎಲ್ಲರೂ ಎಷ್ಟು 800 ಬಿಲಿಯನ್ ಜನ ಆಗಿದ್ದೀವಿ ಇವಾಗ ಜಗತ್ತಿನಲ್ಲಿ. ಈ 800 ಬಿಲಿಯನ್ ಜನರು ಕೂಡ ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಆಹಾರ ಉತ್ಪಾದನೆ ಮಾಡೋರು ಯಾರಾಗಿದ್ದಾರೆ ಅದನ್ನು ಮಾಡೋರು ಅಂತ ನೋಡೋದಾದ್ರೆ ಈ ಒಂದು ಮರಗಳು ಮಾಡ್ತಾ ಇದ್ದಾರೆ. ಇವಾಗ ಮರಗಳನ್ನೇ ನಾವು ಕಡಿದ್ರೆ ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಯಾರು ಉತ್ಪಾದನೆ ಮಾಡಲ್ಲ, ಯಾರು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ಸೊ ಅವಾಗ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಹೆಚ್ಚಿಗೆ ಆಗ್ತದೆ, ಸರಿನಾ. ಇಷ್ಟು ಗೊತ್ತಿರಲಿ. ಆ ಅರಣ್ಯ ಹೋಯ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಮಾತ್ರ ಆಗೋದಲ್ಲ, ಹಾಗೆ ನಾವು ಕೂಡ ಇದ್ರೇನೋ ಮಣ್ಣಲ್ಲೇ ಇರ್ತೀವಿ. ಯಾಕಂದರೆ ಆಕ್ಸಿಜನ್ ಸಿಗಲ್ಲ. ಈ ಮರಗಳಿಂದ ಒಂದು ಮರಗಳು ಏನು ಆಹಾರ ತಯಾರಿಸ್ತಾವಲ್ವ, ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಆಗಿ ಸಿಗ್ತಕ್ಕಂತಹ ಒಂದು ಧಾತು ಯಾವುದು ಅಂದರೆ ಈ ಒಂದು ಆಕ್ಸಿಜನ್, ಸರಿನಾ. ಈ ಆಕ್ಸಿಜನ್ನೇ ತೊಗೊಂಡು ನಾವು ಬದುಕ್ತಾ ಇದ್ದೀವಿ. ಇಫ್ ಏನಾದರೂ ಅದು ಮರಗಳು ಆಹಾರವನ್ನು ಪ್ರೊಡ್ಯೂಸೇ ಮಾಡಲಿಲ್ಲ ಅಂತಂದರೆ ನಮಗೆ ಆಕ್ಸಿಜನ್ನೇ ಸಿಗೋದಿಲ್ಲ. ಸೊ ನಾವು ಕೂಡ ಡೆತ್ ಆಗ್ತೀವಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಮತ್ತೆ ಈ ಒಂದು ಯಾವುದು ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟು ಮತ್ತೆ ಯಾವ್ದ್ಯಾವ್ದು ಕೂಡ ಹೆಚ್ಚಾಗ್ಬೋದು ಅಂತ ನೋಡೋದಾದ್ರೆ ಈ ಪ್ರಶ್ನೆ ಇಲ್ಲಿ ಒಂದು ಮಿಥೇನ್ ಹೆಚ್ಚಾಗ್ತದೆ, ಸರಿನಾ. ಈ ಒಂದು ಮರಗಳ ಕಡಿಯೋದ್ರಿಂದ ಈ ಯಾವ ಒಂದು ಗ್ಯಾಸ್ ಅತಿ ಹೆಚ್ಚಾಗ್ತದೆ ಅಂದರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಫಸ್ಟ್. ಸೆಕೆಂಡ್ ಯಾವುದು ಅಂದರೆ ನಿಮಗೆ ಈ ಒಂದು CH4 ಅನ್ನೋದು ಮೀನ್ಸ್ ಈ ಒಂದು ಮಿಥೇನ್ ಅನ್ನೋದು ಹೆಚ್ಚಾಗ್ತದೆ, ಸರಿನಾ. ಭತ್ತದ ಗದ್ದೆಯಲ್ಲಿ ಯಾವ ಒಂದು ಅನಿಲ ಕಂಡು ಬರ್ತದೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಯಾವ ಒಂದು ಗ್ಯಾಸ್ ಕಂಡು ಬರ್ತದೆ ಅಂತ ಕೇಳಿದ್ರೆ ಇದೇ ಒಂದು ಮಿಥೇನ್ ಕಂಡು ಬರ್ತದೆ, ಎಲ್ಲಿ? ಭತ್ತದ ಗದ್ದೆಯಲ್ಲಿ, ಸರಿನಾ. ಅದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಅದಾದ ನಂತರ ಥರ್ಡ್ ಹೈಯೆಸ್ಟ್ ಯಾವ್ದು ನಿಮಗೆ ಒಂದು ಉಳಿತದೆ, ಯಾವುದೋ ಒಂದು ರೋಗ ಇದ್ರೇನೋ ಮೀನ್ಸ್ ಯಾವ ಒಂದು ಅನಿಲ ಇಲ್ಲಿ ಉಳಿತದೆ ಅಂತ ನೋಡಿದ್ರೆ ಭೂಮಿ ಮೇಲೆ ಅತಿ ಹೆಚ್ಚಾಗ್ತದೆ ಈ ಒಂದು ನೈಟ್ರಸ್ ಆಕ್ಸೈಡ್ ಅನ್ನೋದು ಕೂಡ ಭೂಮಿ ಮೇಲೆ ಅತಿ ಹೆಚ್ಚಾಗಿ ಉಳಿತದೆ, ಸರಿನಾ. ಫಸ್ಟ್ ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಹದಿಹರೆಯದ ಜೀವನದವರು ಇದು ಎಷ್ಟು ವರ್ಷಗಳ ನಡುವೆ ಸಂಭವಿಸುತ್ತದೆ ಅಂತ ಕೇಳಿದಾನೆ. ಮೀನ್ಸ್ ಹದಿಹರೆಯದವರು ಅಂದರೆ ಯಾವ್ಯಾವ ವರ್ಷದವರು ಅಂತ ಕೇಳಿದಾನೆ. ಏನಿಲ್ಲ, 10 ರಿಂದ 19 ವರ್ಷಗಳ ಏನು ವಯಸ್ಸಿನ ಗುಂಪು ಏನಿದೆ ಅಲ್ವಾ, ಅವರನ್ನು ನಾವು ಏನಂತ ಕರಿತೀವಿ, ಹದಿಹರೆಯದ ಸಂಪೂರ್ಣ ವಯಸ್ಸಿನ ಗುಂಪು ಅಂತ ಕರಿತೀವಿ, ಸರಿನಾ. ಹಾಗೆ ಇನ್ನೊಂದು ವಿಶೇಷವಾಗಿ ಈ ಅತ್ಯಂತ ದುರ್ಬಲ ಗುಂಪು ಅಂತ ಯಾವಾಗದನ್ನು ಕರಿತೀವಿ ಅಂತ ನೋಡೋದಾದ್ರೆ ಈ ಹದಿಹರೆಯದರಲ್ಲಿ ಈ 13 ರಿಂದ 18 ವಯಸ್ಸಿನವ್ರನ್ನ ನಾವು ಅತ್ಯಂತ ದುರ್ಬಲ ವರ್ಗದ ಒಂದು ಗುಂಪು ಅಂತ ನಾವು ಕರಿತೀವಿ, ಸರಿನಾ. ಸೊ ಈ ಪ್ರಶ್ನೆ ನಿಮಗೆ ಸ್ವಲ್ಪ ಗೊತ್ತಾಗದಿರಬಹುದು. ಇಲ್ಲಿ ಏನಾದರೂ ನಿಮಗೆ ಆ ಡಾಟಾ ಇದ್ರೆ ಈ 10, 19 ಇಲ್ಲಾಂದರೆ 20, 25 ಹೀಗೆ ಕೊಟ್ಟಿದೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ಇಫ್ ಏನಾದರೂ ನಿಮಗೆ ಇಲ್ಲ 11 ರಿಂದ 17 ಇಲ್ಲಾಂದರೆ 11 ರಿಂದ 18 ಈ ರೀತಿ ನಿಯರ್ ಬೈ ಕೊಟ್ಟಿದೆ ಅಂದರೆ ಇದನ್ನು ಬಿಟ್ಬಿಡಿ.
ಕೇಳಬೇಡಿ ಈ ರೀತಿಯ ಕ್ವಶನ್ಗಳನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಗಾಂಧೀಜಿಯವರ ದಂಡಿ ಮೆರವಣಿಗೆ ಎಲ್ಲಿ ಕೊನೆಗೊಂಡಿತು? ಕ್ವಶನಲ್ಲೇ ಆನ್ಸರ್ ಇದೆ, ಸರಿನಾ? ಇವಾಗ ನನ್ನ ಹೆಸರು ಬ್ರಹ್ಮ, ನನ್ನ ಹೆಸರೇನು ಅಂತ ಕೇಳಿದಾಗ ಇವಾಗ ಸರಿನಾ, ನಿನ್ನ ಹೆಸರು ಬ್ರಹ್ಮನ ಅಂತ ಹೇಳಬೇಕು. ಸೊ ಏನಿಲ್ಲ, ಇದು ದಂಡಿ ಮೆರವಣಿಗೆ ಎಲ್ಲಿ ಕೊನೆಗೊಂಡಿತ್ತು ಅಂತ ನೋಡೋದಾದ್ರೆ ದಂಡಿಯಲ್ಲೇ ಕೊನೆಗೊಳ್ಳುತ್ತದೆ. ಎಲ್ಲಿ ಆರಂಭ ಆಯಿತು ಅಂತ ಕೇಳಿದ್ರೆ ಇನ್ನೂ ಕ್ವಶನ್ ಚೆನ್ನಾಗಿರೋದೇನೋ. ಎಲ್ಲಿ ಆರಂಭ ಆಗ್ತದೆ ಅಂತ ನೋಡೋದಾದ್ರೆ ಇದು ಈ ಒಂದು ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ಪ್ರಾರಂಭವಾಗ್ತದೆ. ಸರಿನಾ? ಈ ಒಂದು ಅಹಮದಾಬಾದ್ನ ನಿಯರ್ ಕಂಡುಬರ್ತಕ್ಕಂಥ ಈ ಸಬರಮತಿ ಆಶ್ರಮದಿಂದ ಹೊರಟು ಇದು ಎಲ್ಲಿ ತಲುಪ್ತದೆ ಅಂದರೆ ದಂಡಿಗೆ ತಲುಪ್ತದೆ. ಸರಿನಾ? ಯಾವ ಒಂದು ದಿನಾಂಕದಂದು ಇವರು ಹೊರಟರು ಅಂತ ನೋಡಿದ್ರೆ ಮಾರ್ಚ್ 12, 1930 ಈ ಸಬರಮತಿಯನ್ನು ಬಿಡ್ತಾರೆ. ಮನೆ ಬಿಟ್ಟು ಹೊಂಟಿದ್ದೆವಾಗ ಇವರು ಮೀನ್ಸ್ ಅಲ್ಲಿ ಆ ಎಲ್ಲ ಜನರನ್ನ ಕರ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ ಹೊರಟಿದ್ದೆವಾಗ ಅಂತ ನೋಡೋದಾದ್ರೆ ಈ ಒಂದು ಮಾರ್ಚ್ 12, 1930 ಎಲ್ಲಿಂದ? ಸಬರಮತಿ ಆಶ್ರಮದಿಂದ. ಸರಿನಾ? ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋದಾದ್ರೆ ದಂಡಿಗೆ ಹೋಗ್ತಾರೆ. ಸರಿನಾ? ಇವರು ದಂಡಿ ಎಲ್ಲಿ ಸಿಗ್ತದೋ ಅಲ್ಲಿ ದಂಡಿಗೆ ಹೋಗ್ತಾರೆ. ದಂಡಿ ಮೀನ್ಸ್ ಕನ್ನಡದಲ್ಲಿ ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನೋಡಿದ್ರೆ ದಂಡಿ ಮೀನ್ಸ್ ಅಂಚು ಅಂತ ನಾವು ಹೇಳ್ತೀವಿ, ಸರಿನಾ? ಎಡ್ಜ್ ಅಂತ ಹೇಳ್ತೀವಿ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ, ಇವರು ದಂಡಿಗೆ ಮೀನ್ಸ್ ಸಮುದ್ರದ ಒಂದು ದಂಡಿಗೆ ಹೋಗಿ ನಿಂತರು ಅಂತ. ಯಾಕಂದ್ರೆ ಮತ್ತೆ ಉಪ್ಪು ಅಲ್ಲೇ ತಯಾರಿಸ್ಬೇಕಲ್ಲ. ನಮ್ಮೂರಲ್ಲಿ ಬಂದು ತಯಾರಿಸೋಕ್ಕಾಗ್ತದಾ? ಇಲ್ಲ, ನಮ್ಮೂರಲ್ಲಿ ಸಮುದ್ರ ಇಲ್ಲ, ನದಿನೂ ಇಲ್ಲ. ಸೊ ಎಲ್ಲಿ ದಂಡಿಗೆ ಹೋದ್ರು. ದಂಡಿಗೆ ಹೋಗಿ ಯಾವತ್ತು ರೀಚ್ ಆದರು ಅಂತ ನೋಡಿದ್ರೆ ಇಲ್ಲಿ 6 ಇದೆ ಅಲ್ವಾ, 12 ಇದೆ ಅಲ್ವಾ, 12ನ ಇದ್ರೇನು ಡಿವೈಡೆಡ್ ಬೈ 2 ಮಾಡಿಬಿಡಿ, ಏನಿಲ್ಲ 6 ಬಂದ್ಬಿಡ್ತಾರೆ. ಸರಿನಾ? 6 ಏಪ್ರಿಲ್ನಂದು ಅವರು ದಂಡಿಗೆ ತಲುಪ್ತಾರೆ. ಯಾರು? ಈ ಒಂದು ಗಾಂಧೀಜಿಯವರು. ಗಾಂಧೀಜಿಯವ್ರ ಜೊತೆ ಎಷ್ಟು ಸ್ವಯಂ ಸೇವಕರು ಅವ್ರ ಜೊತೆ ಭಾಗವಹಿಸಿದ್ರು ಅಂತ ನೋಡೋದಾದ್ರೆ 78 ಜನ ಸ್ವಯಂ ಸೇವಕರು ಭಾಗವಹಿಸಿದ್ದರು. ಸರಿನಾ? 78 ಜನ ಸ್ವಯಂ ಸೇವಕರು ಭಾಗವಹಿಸಿರ್ತಾರೆ. ಎಲ್ಲಿ ಅಂದರೆ ಈ ಒಂದು ಸಬರಮತಿ ಆಶ್ರಮದಿಂದ ಹೊರಡುವಾಗ 78 ಜನ ಇರ್ತಾರೆ. ಬಟ್ ಅಲ್ಲಿ ಹೋಗಿ ಮುಟ್ಟುವಾಗ ಮೀನ್ಸ್ ಈ ಒಂದು ದಂಡಿಗೆ ಹೋಗುವಾಗ ಲಕ್ಷಾಂತರ ಜನ, ಸಾವಿರಾರು ಜನ ಆಗಿರ್ತಾರೆ ಅವ್ರ ಹಿಂದ್ಗಡೆ. 78 ಜನ ಅಲ್ಲಿ ಹೋಗಿರಲ್ಲ. ಬಟ್ ಏನೋ ಅವ್ರ ಜೊತೆ ಈ ಒಂದು 78 ಜನ ಸ್ವಯಂ ಸೇವಕರ ಜೊತೆ ಅತಿ ಹೆಚ್ಚು ಬೇರೆ ಬೇರೆ ಒಂದು ಪ್ರದೇಶದಿಂದ ಬಂದಿರತಕ್ಕಂತಹ ಪುರುಷರು ಅವ್ರ ಜೊತೆ ಜಾಯ್ನ್ ಆಗ್ತಾರೆ. ಸರಿನಾ? ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಒಂದು ದಂಡಿ ಮಾರ್ಚ್ ಏನಿದೆ ಅಲ್ವಾ, ದಂಡಿ ಮೆರವಣಿಗೆ ಏನಿದೆ ಅಲ್ವಾ, ಈ ದಂಡಿ ಮೆರವಣಿಗೆಯಲ್ಲಿ ಮಹಿಳೆಯರು ಇರಲಿಲ್ಲ. ಮಹಿಳೆಯರು ಈ ಪಾದಯಾತ್ರೆ ಮಾಡ್ತಾ ಹೋಗಿರಲಿಲ್ಲ. ಗೊತ್ತಿರಲಿ ನಿಮಗೆ, ಯಾಕಂದರೆ ಮಹಿಳೆಯರು ಭಾಗವಹಿಸಬಾರ್ದು, ಇಲ್ಲಿ ನೀವು ಭಾಗವಹಿಸಬೇಡಿ, ನಾನು ಭಾಗವಹಿಸ್ತೀನಿ, ಪುರುಷರು ಮಾತ್ರ ಇಲ್ಲಿ ಅಂತ ಗಾಂಧೀಜಿಯವರು ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ರು. ಸರ್ ಇಲ್ಲ ಸರ್, ನಾನು ಕೆಲವೊಂದು ಬುಕ್ಕಲ್ಲಿ ನಾನು ಬೇರೆ ಒಂದು ಎಕ್ಸಾಮಲ್ಲಿ ಓದುವಾಗ ನೋಡಿದ್ದೀನಿ, ಈ ಸರೋಜಿನಿ ನಾಯ್ಡು ಅವರು ಭಾಗವಹಿಸಿದ್ರು ಅಂತ ಕೇಳಿದ್ದೀನಿ. ಹೌದು ಸರ್, ಸರೋಜಿನಿ ನಾಯ್ಡು ಅವರು ಭಾಗವಹಿಸ್ತಾರೆ. ಎಲ್ಲಿ? ಇದೇ ಒಂದು ದಂಡಿಯಲ್ಲಿ ಭಾಗವಹಿಸ್ತಾರೆ. ಬಟ್ ಏನು ಆ ಏಪ್ರಿಲ್ 6ನೇ ತಾರೀಕಿನಂದು, ಏಪ್ರಿಲ್ 6 ಏನಿದೆ ಅಲ್ವಾ, ಆ ಏಪ್ರಿಲ್ 6ನೇ ತಾರೀಕಿನಂದು ಇವರು ಕಾರ್ನಲ್ಲಿ ಹೋಗ್ತಾರೆ. ಇವರು ಕಾರ್ನಲ್ಲಿ ಹೋಗಿ ಅವತ್ತೊಂದು ದಿನ ಅಲ್ಲಿ ಭಾಗವಹಿಸಿ ಅಲ್ಲಿದ್ರೆ ಉಪ್ಪನ್ನು ತಯಾರು ಮಾಡಿ ಬರ್ತಾರೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಗಾಂಧೀಜಿಯವರು ಏನು ಹೇಳಿರ್ತಾರೆ, ಈ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿರ್ತಾರೆ. ಇದು ದಂಡಿ ಯಾಕೆ ಹೋಗಿರ್ತಾರೆ ಅಂತ ನೋಡಿದ್ರೆ ಇದನ್ನು ಉಪ್ಪಿನ ಒಂದು ಚಳವಳಿ ಅಂತ ನಾವು ಕರಿತೀವಿ, ಇಲ್ಲಾಂದ್ರೆ ದಂಡಿ ಒಂದು ಮೆರವಣಿಗೆ, ದಂಡಿ ಮಾರ್ಚ್ ಅಂತ ನಾವು ಕರಿತೀವಿ. ಸರಿನಾ? ಇದು ಅದಕ್ಕೆ ಅಂದರೆ ರೀಸೆಂಟ್ ಒಂದು ಕರೆಕ್ಟಾಗಿ ಹೇಳೋದಾದರೆ ಈ ಒಂದು ಉಪ್ಪಿನ ಮೇಲೆ ಈ ಬ್ರಿಟಿಷರು ತೆರಿಗೆ ಹಾಕಿರ್ತಾರೆ. ಸೊ ಅದಕ್ಕೆ ತಿನ್ನೋ ಉಪ್ಪಿನ ಮೇಲೆ ನೀವು ಕೂಡ ತೆರಿಗೆ ಹಾಕಿದ್ರೆ ಬಡವರು ಎಲ್ಲಿ ಹೋಗ್ಬೇಕಲೇ ಅಂತ ಹೇಳಿದ್ರೆ ಇವರು ಗಾಂಧೀಜಿಯವ್ರು ಕೇಳಿರ್ತಾರೆ ಅವರಿಗೆ. ಸೊ ಅದಕ್ಕೆ ಅದೇನು ಉಪ್ಪು ತಯಾರಿಸೋದೇನು ಹಗರದೇನ, ಅದಕ್ಕೆ ಇದ್ರೇನು ಭಾಳ ಇದ್ರೇನು ಕೆಲಸದ, ಅದೆಲ್ಲ ಇದ್ರೇನು ಆಗಲ್ಲ, ಅದಕ್ಕೆ ನಾ ಇದ್ರೇನು ಟ್ಯಾಕ್ಸ್ ಹಾಕಿನಿ ಅಂತ ಅವ್ರು ಹೇಳ್ತಾರೆ, ಯಾರು? ಬ್ರಿಟಿಷರು. ಸೊ ಅದಕ್ಕೆ ಏನು ಹೇಳ್ತಾನೆ, ನಾನು ಒಂದು ಹಿಡಿ ಉಪ್ಪನ್ನು ಅಲ್ಲಿ ಹೋಗಿ ತಯಾರಿಸ್ತೀನಿ ಅಂತ ಇವ್ರು ಹೇಳ್ತಾರೆ. ಯಾರು? ಗಾಂಧೀಜಿ. ಅವಾಗ ಅವರು ಬ್ರಿಟಿಷರು ಏನು ಹೇಳ್ತಾರೆ, ಒಂದು ಹಿಡಿ ಅಲ್ಲ, ಒಂದು ಬಕೆಟೇ ತಯಾರಿಸು ಅಂತ ಹೇಳ್ತಾರೆ. ಸರಿನಾ? ಫನ್ಗೆ ಹೇಳ್ತಾ ಇಲ್ಲ ಇದು, ನಾನು ಸೀರಿಯಸ್ ಆಗಿ ಹೀಗೆ ಹೇಳಿರ್ತಾರೆ. ಒಂದು ಹಿಡಿ ಅಲ್ಲ, ಒಂದು ಬಕೆಟ್ ತಯಾರಿಸಿ ಹೋಗುನಿ ಅಂತ ಹೇಳ್ತಾರೆ. ಸರಿನಾ? ಅಸಹ್ಯ ಮಾಡಿ ಕಳಿಸಿರ್ತಾರೆ. ಯಾರು? ಬ್ರಿಟಿಷರು. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಎ ಮತ್ತು ಬಿ ಸಂಖ್ಯೆಗಳ ಅನುಪಾತ 5:8 ಆಗಿದೆ ಮತ್ತು ಇನ್ನೊಂದು ಸಂಖ್ಯೆ ಬಿ 40 ಆಗಿದೆ. ನಂತರ ಮೊದಲ ಸಂಖ್ಯೆ ಎ ಏನಾಗಿರುತ್ತದೆ ಅಂತ ಕೇಳಿದಾನೆ. ಇವಾಗ ಒಂದು A/B ಕೊಟ್ಟಿದ್ದಾನೆ ರೀ, A/B ಕೊಟ್ಟಿದ್ದಾನೆ. ಎಷ್ಟಾಗಿದೆ ಅಂದರೆ ಇದು 5:8 ಇದೆ. ಇವಾಗ ಬಿ ಅನ್ನೋದು ಎಷ್ಟು ನಂಬರ್ ಆಗಿದೆ ಅಂದರೆ 40 ಅನ್ನೋದು ನಂಬರ್ ಆಗಿದೆ ಅಂತೆ. 40 ಆಗಿದೆ ಅಂದರೆ ಏನಿಲ್ಲ, ಇಲ್ಲಿ ಬಿ ಅನ್ನೋದು ಎಷ್ಟಿದೆ? 8 ಇದೆ ಅಲ್ವಾ, ಡಿವೈಡೆಡ್ ಬೈ 8 ಮಾಡಿ. 8 ಒಂದಲೇ 8 5 40 ಮೀನ್ಸ್ 5 ಅನ್ನೋದು ಏನಾಗುತ್ತೆ? 1 ಯೂನಿಟ್ ಆಗುತ್ತೆ. ಸೊ ಏನಿಲ್ಲ, ಈ 5 ಬಂದಿರುತ್ತೆ ಅಲ್ವಾ, ಇದನ್ನು 5 5 ಮಾಡಿಬಿಡ್ರಿ. ಈ ಯಾವ್ದು ಬೇಕಾಗಿರುತ್ತೆ ಅಲ್ವಾ, ಅದಕ್ಕೆ ನೀವು ಇಂಟು ಮಾಡಿದ್ರೆ ಒಂದು ನಂಬರ್ ಸಿಕ್ಬಿಡುತ್ತೆ ನಿಮಗೆ. ಎ ಅನ್ನೋ ನಂಬರ್ ಎಷ್ಟು ಬರುತ್ತೆ ಅಂದರೆ 5 5 ಎಷ್ಟಾಯಿತು? 25 ಆಯಿತು. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇದನ್ನು ಏನಿಲ್ಲ ಅಂದರೂ 3ನೇ 4ನೇ ಕ್ಲಾಸ್ ಹುಡುಗರು ಮಾಡ್ತಾರೆ ಅನಿಸುತ್ತೆ. ಇವಾಗ ಅಪ್ಡೇಟ್ ಆಗಿದೆ ಇವಾಗ ಮ್ಯಾಥ್ಸ್ ಬುಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜಾಕೀರ್ ಹುಸೇನ್ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ. ಸೊ ಇವ್ರು ಜಾಕೀರ್ ಹುಸೇನ್ ಅವರು, ಇವ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಸಾಕಷ್ಟು ಹೇಳಿದ್ದೀನಿ. SSC GD ಇಂದ RPF ಕಾನ್ಸ್ಟೇಬಲ್ ಅವ್ರಿಗೂ ಮತ್ತು ಈ RRB NTPC ಅವ್ರಿಗೂ ಇವ್ರ ಮೇಲೆ ಪ್ರಶ್ನೆ ಕೇಳ್ತಾನೆ ಅಂತ. ಸರಿನಾ? ಯಾಕೆಂದರೆ ಇವರು 2024ರಲ್ಲಿ ಡೆತ್ ಆಗಿದ್ದಾರೆ. ಸೊ ದಟ್ಸ್ ವೈ ಇವ್ರ ಬಗ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾನೆ. ಈ ಜಾಕೀರ್ ಹುಸೇನ್ ಅವರು ಯಾವ ಒಂದು ವಾದ್ಯಕ್ಕೆ ಅಂದರೆ ಈ ಒಂದು ತಬಲಾ ವಾದ್ಯಕ್ಕೆ ಇವರು ಸಂಬಂಧ ಹೊಂದಿದ್ದಾರೆ. ತಬಲಾವನ್ನು ಇವರು ಬಾರಿಸ್ತಾ ಇದ್ರು. ಇವರು ಯಾವ ಒಂದು ದೇಶದ ನಾಗರಿಕರಾಗಿದ್ರು ಇವರು ಸಾಯುವಾಗ ಅಂತ ನೋಡೋದಾದ್ರೆ ಅಮೆರಿಕ ದೇಶದ ನಾಗರಿಕರಾಗಿದ್ರು. ನಮ್ಮ ಭಾರತೀಯರೇ ಇವರು. ಬಟ್ ಏನು, ಅಮೆರಿಕದಲ್ಲಿ ವಾಸ ಮಾಡಿದ್ರು ಇವರು ಸಾಯೋ ಒಂದು ಸಮಯದಲ್ಲಿ. ಮೀನ್ಸ್ ಅಲ್ಲೇ ಹೋಗಿ ಸೆಟ್ಲ್ ಆಗಿದ್ರು ಇವರು.
ಅಮೆರಿಕನ್ ಪ್ರಜೆ ಆಗಿದ್ರು ಇವರು. ಸರಿನಾ, ಗೊತ್ತಿರೋ ಕೇಳ್ಬೋದು ನಿಮಗೆ, ಯಾಕಂದರೆ ಎಲ್ಲಿ ಡೆತ್ ಆಗಿದ್ದಾರೆ, ಅವ್ರು ಯಾವ ದೇಶದ ಪ್ರಜೆ ಆಗಿದ್ರು ಅಂತ ಕೇಳಿದಾಗ ಲಂಡನ್ನು, ಬೇರೆ ಚೀನಾ ಅಥವಾ ನಮ್ಮ ಭಾರತ ಅಂತ ಕೊಟ್ಟಾಗ ಭಾರತ ಅಂತಲೇ ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತೀಯ ವಾಯುಪಡೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದಾನೆ. ಇವಾಗ ಆರ್ಮಿ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ BSF ಯಾವಾಗ ಸ್ಥಾಪನೆ ಆಯಿತು, ಅದಾಂತರ CRPF ಯಾವಾಗ ಸ್ಥಾಪನೆ ಆಯಿತು, CISF ಯಾವಾಗ ಸ್ಥಾಪನೆ ಆಯಿತು, ಅದರ ಮೋಟೋ ಏನಿದೆ, ಸರಿನಾ. ಸೊ ಇದೆಲ್ಲವೂ ಕೂಡ ಗೊತ್ತಿರಬೇಕಾಗುತ್ತೆ, ಇದೆಲ್ಲವೂ ಕೂಡ ನೋಡ್ಕೊಂಡು ಹೋಗಿ. ಇನ್ನೊಂದೇನು, ಈ ವಾಯುಪಡೆಯ ಬಗ್ಗೆ ಸ್ವಲ್ಪ ಸಾಕಷ್ಟು ಕೇಳ್ತಾನೆ, ಯಾಕಂದರೆ ಇದು ನಮ್ಮ ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ ಸ್ಥಾಪಿತವಾಗಿದೆ ಅಲ್ವಾ ಇದು. ಸೊ ಅದು ಕೇಳ್ತಾನೆ ಯಾವಾಗ ಅಂದರೆ 1932 ಅಕ್ಟೋಬರ್ 8ರಂದು ಇದು ಸ್ಥಾಪನೆಯಾಗಿದೆ, ಯಾವುದು ನಮ್ಮ ಭಾರತದ ವಾಯುಪಡೆ. ಹಾಗೆ ನಾವು ವಾಯುಪಡೆಯ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರೆ ಇದೇ ಒಂದು ಅಕ್ಟೋಬರ್ 8 ನಾವು ವಾಯುಪಡೆಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗೆ ಭೂಸೇನೆಯ ದಿನ ಯಾವಾಗ ಆಚರಣೆ ಮಾಡ್ತೀವಿ, ಜನವರಿ 15 ನಾವು ಭೂಸೇನೆಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗೆ ಈ ಒಂದು ಡಿಸೆಂಬರ್ 4 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಈ ಒಂದು ನೌಕಾಯಾನ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ನೌಕಾಪಡೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ, ಇದು ಕೂಡ ಗೊತ್ತಿರಲಿ ಕೇಳಬಹುದು ನಿಮಗೆ. ಅದಾನಂತರ ಇನ್ನೊಂದು ನಿಮಗೆ, ಈ ಕಡಲು, ಅದು ಎಕ್ಸಾಕ್ಟ್ ಏನು ವರ್ಡ್ ಅಂತ ನೆನಪು ಬರ್ತಾ ಇಲ್ಲ, ಓಕೆ ಅದನ್ನು ಬಿಟ್ಬಿಡಿ, ನಾನು ಮತ್ತೆ ಹೇಳಿರ್ತೀನಿ ಅದನ್ನು. ಇದನ್ನು ಈ ವಾಯುಪಡೆ ಏನಿದೆ ಅಲ್ವಾ, ಈ ವಾಯುಪಡೆಯನ್ನು ಮೊದಲು 1950ಕ್ಕಿಂತ ಮೊದಲು ಏನಂತ ಕರೀತಾ ಇರ್ತಾರೆ ಅಂತ ನೋಡೋದಾದ್ರೆ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತ ಕರೀತಾ ಇರ್ತಾರೆ, ಸರಿನಾ. ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತ. ಬಟ್ ಇದು ಆದ ನಂತರ ಮುಂದೆ ಏನು ಮಾಡ್ತಾರೆ, 1950 ನಂತರ ರಾಯಲ್ ಅನ್ನೋ ವರ್ಡನ್ನು ಕೈಬಿಟ್ಟು ಜಸ್ಟ್ ಇಂಡಿಯನ್ ಏರ್ಫೋರ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ಈ ರಾಯಲ್ ಅನ್ನೋ ಪದ ಏನು ಸೂಚಿಸ್ತದೆ, ರಾಯಲ್ ಫ್ಯಾಮಿಲಿ, ರಾಜರ ಫ್ಯಾಮಿಲಿ. ರಾಜರ ಫ್ಯಾಮಿಲಿ ಯಾರು, ಈ ಇಂಗ್ಲೆಂಡ್ನ ಒಂದು ರಾಜರ ಫ್ಯಾಮಿಲಿ ಏನಿದೆ ಅಲ್ವಾ, ಆ ಒಂದು ರಾಜರ ಫ್ಯಾಮಿಲಿಯನ್ನು ಸೂಚಿಸ್ತಕ್ಕಂಥ ಒಂದು ಪದ ಇದು ರಾಯಲ್ ಅನ್ನೋದು, ಸರಿನಾ. ವೈಸ್ ರಾಯ್ ಅನ್ನೋ ಪದವು ಕೂಡ ನಿಮಗೆ ಅದೇ ಹೇಳ್ತದೆ, ನಾನು ಅದನ್ನು ಹೇಳಿದ್ದೀನಿ. ವೈಸ್ ರಾಯ್, VOIC, ವಾಯ್ಸ್ ರಾಯ್, ವಾಯ್ಸ್ ಆಫ್ ರಾಯಲ್ ಫ್ಯಾಮಿಲಿ ಅಂತ ಅದರ ಅರ್ಥ, ಸರಿನಾ. ಸೊ 1757ರ ದಂಗೆಯ ನಂತರ ಈ ಗವರ್ನರ್ ಜನರಲ್ ಬದಲಾಗಿ ವೈಸ್ ರಾಯ್ ಹುದ್ದೆ ಬರ್ತದೆ ಅಲ್ವಾ. ಸೊ ಯಾಕೆ ವೈಸ್ ರಾಯ್ ಹುದ್ದೆ ಬರ್ತದೆ ಅಂತ ನೋಡೋದಾದ್ರೆ ಇವನ ಕೈಯಲ್ಲಿ ಏನೂ ಅಧಿಕಾರ ಇಲ್ಲ, ಜಾನ್ ಕಂಪನಿಯ ಕಡೆಯಲ್ಲಿ ಏನೂ ಅಧಿಕಾರ ಇಲ್ಲ, ಸರಿನಾ. ಸೊ ಎಲ್ಲ ಅಧಿಕಾರ ಯಾರ ಕಡೆ ಇದೆ ಅಂದರೆ ಈ ಒಂದು ಬ್ರಿಟಿಷ್ ರಾಣಿ ಕಡೆ ಅಧಿಕಾರ ಇದೆ. ಅವಳು ಹೇಳುವ ಮಾತನ್ನು ಕೇಳ್ತಕ್ಕಂತಹ ಒಬ್ಬ ಕೂಲಿ ವರ್ಕರ್ ಯಾರು ಅಂತ ನೋಡಿದ್ರೆ ಈ ಒಬ್ಬ ವೈಸ್ರಾಯ್ ಅಂತ, ಆ ಒಂದು ಸಿಂಬಾಲಿಕ್ ಆಗಿ ಇವ್ರನ್ನ ವೈಸ್ರಾಯ್ ಅಂತ ಕೊಟ್ಟರು ಹೆಸರನ್ನು, ಸರಿನಾ. ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ಗವರ್ನರ್ ಜನರಲ್ ಅಂತಲೇ ಮುಂದುವರಿತಾ ಇತ್ತು ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಭಾರತ ವಾಯುಪಡೆಯ ಅಧಿಕೃತ ಘೋಷಣೆ, ಅದರದೊಂದು ಘೋಷಣೆ ಒಂದು ಹೆಸರೇನಿದೆ ಅಂತ ಕೇಳಿದ್ದಾನೆ. ಥೀಮ್ ಅಂತ ನಾವು ಹೇಳ್ತೀವಿ, ಸರಿನಾ. ಏನಿದೆ ನಮ್ಮ ಒಂದು ಭಾರತದ ವಾಯುಪಡೆಯ ಥೀಮ್ ಏನು ಅಂತ ನೋಡಿದ್ರೆ ಈ ನಭಸ್ಪರ್ಶಂ ದೀಪ್ತಂ ಅಂತ ಕಂಡುಬರುತ್ತೆ, ಸರಿನಾ. ಇದು ಹಿಂದಿಯಲ್ಲೇ ಇದೆ. ಇದು ಈ ನಭಸ್ಪರ್ಶಂ ದೀಪ್ತಂ ಎನ್ನುವ ಒಂದು ವಾಕ್ಯವನ್ನು ನಮ್ಮ ಭಾರತೀಯ ವಾಯುಪಡೆ ಅಳವಡಿಸ್ಕೊಂಡಿದೆ. ಇದು ಎಲ್ಲಿಂದ ಅಳವಡಿಸ್ಕೊಂಡಿದೆ ಅಂತ CGL ಅಲ್ಲಿ ಕೇಳಿದ್ನೋ ಅಥವಾ CPO ಅಲ್ಲಿ ಕೇಳಿದ, ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ ಕೇಳಿದ. ಎದರಿಂದ ಅಂದರೆ ಈ ಒಂದು ಭಗವದ್ಗೀತೆಯ ಶ್ಲೋಕದಿಂದ ಇದನ್ನು ಅಳವಡಿಸ್ಕೊಳ್ಳಿದೆ. ಯಾವುದನ್ನು, ಈ ನಭಸ್ಪರ್ಶಂ ದೀಪ್ತಂ ಎನ್ನುವುದರಿಂದ. ಇವಾಗೇನು ಈ ಯುದ್ಧ ಆಗ್ತಿರ್ತದೆ ಪಾಂಡವರದು ಮತ್ತು ಈ ಕೌರವರದು, ಅವಾಗ ಈ ಅರ್ಜುನ ಕೊಲ್ಲಲ್ಲ, ಅವರೆಲ್ಲರೂ ಕೂಡ ನನ್ನ ಬಂಧುಗಳಿದ್ದಾರೆ, ನಾನು ಅವ್ರನ್ನ ಹೇಗೆ ಕೊಲ್ಲಿ, ನನ್ನ ಕೈಗಳು ಕಂಪಿಸ್ತಾ ಇದ್ದಾವೆ ಅಂತ ಹೇಳಿದಾಗ ಕೃಷ್ಣ ಉಪದೇಶ ನೀಡ್ತಾರೆ ಅಲ್ವಾ. ಆ ಕೃಷ್ಣ ಈ ಅರ್ಜುನರಿಗೆ ಉಪದೇಶ ನೀಡುವಾಗ ಹೇಳ್ತಕ್ಕಂಥ ಒಂದು ಪದವೇ ಈ ನಭಸ್ಪರ್ಶಂ ದೀಪ್ತಂ ಅನ್ನುವ ಒಂದು ಪದ, ಸರಿನಾ. ಇದೊಂದು ವಾಕ್ಯ. ಈ ವಾಕ್ಯವನ್ನು ಈ ಒಂದು ನಮ್ಮ ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ಫೋರ್ಸು ಅಳವಡಿಸ್ಕೊಂಡಿದೆ ಅನ್ನೋದು ನೆನಪಿಟ್ಕೊಳ್ಳಿ ನೀವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಮಾರ್ಚ್ 2025ರಲ್ಲಿ ಅಮೆರಿಕನ್ ರಾಜ್ಯ ಸಂಸ್ಥೆ OASನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಸೊ ಯಾರು ಆಯ್ಕೆಯಾಗಿದ್ದಾರೆ ಅಂತ ನೋಡಿದ್ರೆ ಆಲ್ಬರ್ಟ್ ರಾಮ್ಡಿನ್ ಅವರು ಇದರಲ್ಲಿ ಆಯ್ಕೆಯಾಗಿದ್ದಾರೆ. ಯಾವುದು, OASದು ಒಂದು ಚೇರ್ಮನ್ ಯಾರಾಗಿ ಆಯ್ಕೆಯಾಗಿದ್ದಾರೆ, ಮೀನ್ಸ್ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಆಲ್ಬರ್ಟ್ ರಾಮ್ಡಿನ್ ಅನ್ನೋ ಒಬ್ಬ ವ್ಯಕ್ತಿ, ಸರಿನಾ. ಇದು ಕೂಡ ಕ್ವಶನ್ ಸ್ವಲ್ಪ ಹೇಗೆಂದರೆ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಇದೆ, ಇದು ಟಫ್ ಅಂತ ನಾನು ಹೇಳ್ತೀನಿ. ಇದನ್ನು ಮಾಡರೇಟ್ ಮತ್ತು ಟಫ್ ಅಲ್ಲಿ ನಾನು ಹೇಳ್ತೀನಿ. ಈ ಕ್ವಶನ್ ನೀವೇನು ಟಚ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಾಜಕೀಯ ಸ್ವಾತಂತ್ರ್ಯವು ರಾಷ್ಟ್ರದ ಜೀವಾಳ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾನೆ. ಅರವಿಂದ್ ಘೋಷ್ ಅವರು ಇದೊಂದು ವಾಕ್ಯವನ್ನು ಹೇಳಿದ್ದಾರೆ, ಏನಂತ, ರಾಜಕೀಯ ಸ್ವಾತಂತ್ರ್ಯವು ರಾಷ್ಟ್ರದ ಜೀವಾಳ ಅಂತ ಒಂದು ವಾಕ್ಯವನ್ನು ಹೇಳಿದವರು ಯಾರು ಅಂತ ನೋಡೋದಾದ್ರೆ ಈ ಒಂದು ಅರವಿಂದ್ ಘೋಷ್ ಅವರು ಹೇಳಿದ್ದಾರೆ. ಡೂ ಆರ್ ಡೈ ಅಂತ ಹೇಳಿದವರು ಯಾರು ಅಂತ ನೋಡೋದಾದ್ರೆ ಈ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಸರಿನಾ. ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇತಿಹಾಸ ಗೊತ್ತಿರದವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ವಾಕ್ಯವನ್ನು ಹೇಳಿದವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋರು, ನೆನಪಿರಲಿ, ಸರಿನಾ. ಇದು ಕೇಳ್ಬೋದು, ನಿಮಗೆ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಮೊಸರಿನಿಂದ ಬೆಣ್ಣೆಯನ್ನು ತೆಗೆಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಏನಿಲ್ಲ, ಕೇಂದ್ರಾಪಗಾಮಿ ಬಲ ಅಂತ ಕರೀತಾರೆ ಅದನ್ನು, ಸರಿನಾ. ಇನ್ನೊಂದು ನಿಮಗೆ ಎರಡು ಬರುತ್ತೆ, ಒಂದು ಸೆಂಟ್ರಿಪಿಟಲ್ ಫೋರ್ಸು, ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಒಂದು ಸೆಂಟ್ರಿಪಿಟಲ್ ಫೋರ್ಸು, ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸು ಅಂತ, ಸರಿನಾ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಯಾವುದು ಅಂದರೆ ಈ ಕೇಂದ್ರಾಪಗಾಮಿ ಬಲ ಅಂತ. ಇವಾಗ ನಿಮ್ಮ ಮನೆಯಲ್ಲಿ ಈ ಯಾವುದು ಫ್ಯಾನ್ಗಳಿರ್ತಾವಲ್ವಾ, ಆ ಫ್ಯಾನ್ಗಳ ರೆಕ್ಕೆಗಳು
ಈಗ 3 ರೆಕ್ಕೆ 5 ರೆಕ್ಕೆ 7 ರೆಕ್ಕೆ ಬೇರೆ ಬೇರೆ ಎಲ್ಲವೂ ಬಂದಿದ್ದಾವೆ ಇವಾಗ ಸರಿನಾ. ಇವೆಲ್ಲವೂ ಕೂಡ ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸ್ತವೆ ಅಂತ ಕೇಳ್ತಾನೆ. ಅವಾಗ ಕೂಡ ನೀವು ಇದನ್ನು ಹೇಳಬೇಕು, ಏನು ಅಂದರೆ ಕೇಂದ್ರಾಪಗಾಮಿ ಬಲ ಅಂತ ಹೇಳಬೇಕಾಗುತ್ತೆ ಸರಿನಾ. ಯಾಕೆ ಅಂದರೆ ಅವು ಸೆಂಟ್ರ್ ಕಡೆ ಹೋಗ್ತಾ ಇಲ್ಲ, ಒಳಗಡೆ ಹೋಗ್ತಾ ಇಲ್ಲ, ಹೊರಗಡೆ ಚಿಮ್ಮಬೇಕು, ಹೊರಗಡೆ ನಾನು ಹೋಗಿ ಬೀಳಬೇಕು ಅಂತ ಇದೆ. ಬಟ್ ಅಲ್ಲಿ ಈ ನಟ್ ಬೋಲ್ಟ್ ಹಾಕಿರ್ತಾರೆ, ಸೊ ದ್ಯಾಟ್ಸ್ ವೈ ಅದಕ್ಕೆ ಅಲ್ಲೇ ಅಂಟ್ಕೊಂಡು ಕೂತಿರ್ತವೆ, ಇಲ್ಲ ಅಂದರೆ ಹೊರಗಡೆನೇ ಹೋಗ್ತಿರ್ತವೆ. ಮೀನ್ಸ್ ಕೇಂದ್ರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗ್ತಿರ್ತವೆ. ಕೇಂದ್ರವನ್ನು ತ್ಯಾಗ ಮಾಡಿ ಕೇಂದ್ರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗ್ತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಎಂತ ಕರಿತೀವಿ ಅಂತ ನೋಡೋದಾದ್ರೆ ಕೇಂದ್ರಾಪಗಾಮಿ ಬಲ ಅಂತ ಕರಿತೀವಿ. ಹಾಗೆ ನಿಮ್ಮ ಮನೆಯಲ್ಲಿ ಈ ವಾಷಿಂಗ್ ಮಿಷನ್ ಏನಾದರೂ ಇದ್ದರೆ, ಇಫ್ ಏನಾದರೂ ನಿಮ್ಮ ಹಾಸ್ಟೆಲಲ್ಲಿ ಇದ್ದರೆ ವಾಷಿಂಗ್ ಮಿಷನ್ಗಳು ಇರ್ತವೆ. ಆ ವಾಷಿಂಗ್ ಮಿಷಿನ್ಗಳು ಕೂಡ ನಿಮಗೆ ನಿಮ್ಮ ಬಟ್ಟೆಯನ್ನು ಒಳಗಡೆ ನಡುವೆ ಇಟ್ಕೊಳ್ಳಲ್ಲ, ಅದು ಹೊರಗಡೆ ಸುತ್ತಿಸ್ತದೆ. ಅದನ್ನು ಯಾವ ಒಂದು ಕಾರ್ಯದ ಮೇಲೆ, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಾ ಇರ್ತದೆ ಅಂತ ನೋಡೋದಾದ್ರೆ ಇದೇ ಒಂದು ಕೇಂದ್ರಾಪಗಾಮಿ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಾ ಇರ್ತದೆ ಸರಿನಾ. ಇಷ್ಟು ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭೂಮಿಯ ಮೇಲಿನ ಅತ್ಯಂತ ಒಣಸ್ಥಳ ಯಾವುದು? ಎಲ್ಲಿದೆ ಒಣಸ್ಥಳ? ಅಟಕಾಮ ಮರುಭೂಮಿ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ? ಈ ಒಂದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಈ ಒಂದು ಅಟಕಾಮ ಮರುಭೂಮಿ ಕಂಡುಬರುತ್ತೆ. ಯಾವ ದೇಶ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಚೀಲಿ ದೇಶ ಮತ್ತು ಪೆರು ದೇಶ ಮತ್ತು ಈ ಒಂದು ಅರ್ಜೆಂಟೀನಾದ ಕೆಲವು ಭಾಗಗಳಲ್ಲಿ ಈ ಒಂದು ಅಟಕಾಮ ಮರುಭೂಮಿ ಆವರಿಸ್ಕೊಂಡಿದೆ. ಹಾಗೆ ನಿಮಗೆ ಈ ಮರುಭೂಮಿಯ ಬಗ್ಗೆ ಪ್ರಶ್ನೆ ಏನಾದರೂ ಕೇಳಿದ್ರೆ ಬೇರೆ ಬೇರೆ ಪ್ರಶ್ನೆನ ಕೇಳ್ತಾನೆ. ಏನಂತ ಕೇಳಬಹುದು ನಿಮಗೆ? ಜಗತ್ತಿನ ಅತ್ಯಂತ ದೊಡ್ಡ ಒಂದು ಮರುಭೂಮಿ ಯಾವುದು ಅಂತ ನಿಮಗೆ ಕೇಳಬಹುದು. ಸೊ ಅವಾಗ ಏನಂತ ಹೇಳಬೇಕು? ಅಂಟಾರ್ಟಿಕಾ ಮರುಭೂಮಿ ಅಂತ ಹೇಳಬೇಕಾಗುತ್ತೆ. ಜಗತ್ತಿನ ದೊಡ್ಡ ಮರುಭೂಮಿ. ಏನಾದರೂ ನಿಮಗೆ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದ್ರೆ ಅವಾಗ ಸಹರಾ ಮರುಭೂಮಿ ಅಂತ ಹೇಳಬೇಕಾಗುತ್ತೆ. ಎಲ್ಲಿ? ಆಫ್ರಿಕಾ ಒಂದು ಖಂಡದಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಸಹರಾ ಮರುಭೂಮಿ ಸರಿನಾ. ಇಷ್ಟು ಗೊತ್ತಿರೋ ಕೇಳಬಹುದು ನಿಮಗೆ. ಆನಂತರ ಕಲಹರಿ ಮರುಭೂಮಿ ಯಾವ ಒಂದು ದೇಶದಲ್ಲಿ, ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ವಿಕ್ಟೋರಿಯಾ ಮರುಭೂಮಿ ನಿಮಗೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತೆ. ಈ ಒಂದು ಗೋಬಿ ಮರುಭೂಮಿ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಒಂದು ಮಂಗೋಲಿಯಾ ಮತ್ತು ಚೀನಾದಲ್ಲಿ ಈ ಗೋಬಿ ಮರುಭೂಮಿ ಕಂಡುಬರುತ್ತೆ ಸರಿನಾ. ಇಷ್ಟು ಗೊತ್ತಿರಲಿ ಕೇಳಬಹುದು ನಿಮಗೆ. ನಮ್ಮ ಭಾರತದಲ್ಲಿ ಯಾವ ಮರುಭೂಮಿ ಕಂಡುಬರುತ್ತೆ? ನಮ್ಮ ಭಾರತದಲ್ಲಿ ಟೋಟಲಿ 3 ಮರುಭೂಮಿಗಳು ಕಂಡುಬರ್ತವೆ. ಯಾವ್ದು ಅಂದರೆ ಒಂದು ಈ ಒಂದು ಕೋಲ್ಡ್ ಮರುಭೂಮಿ, ಈ ಒಂದು ಡೆಸರ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಂದರೆ ಈ ಒಂದು ಥಾರ್ ಮರುಭೂಮಿ, ಥಾರ್ ಡೆಸರ್ಟ್ ಅಂತ ಹೇಳ್ತೀವಿ. ಇನ್ನೊಂದು ರನ್ ಆಫ್ ಕಚ್ ಮರುಭೂಮಿ, ರನ್ ಆಫ್ ಕಚ್ ಡೆಸರ್ಟ್ ಅಂತ ಹೇಳ್ತೀವಿ ಸರಿನಾ. ಈ 3 ಮರುಭೂಮಿಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತವೆ. ಈ ಕೋಲ್ಡ್ ಡೆಸರ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಲಡಾಖಲ್ಲಿ ಕಂಡುಬರುತ್ತೆ. ಹಾಗೆ ಈ ಒಂದು ಥಾರ್ ಡೆಸರ್ಟ್ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ 4 ರಾಜ್ಯಗಳಲ್ಲಿ, ಯಾವ್ಯಾವುದು? ಈ ರಾಜಸ್ಥಾನ, ಗುಜರಾತ್, ದೆಹಲಿ ಮತ್ತು ಈ ಹರಿಯಾಣ ಒಂದು ಭಾಗಗಳಲ್ಲಿ ಕಂಡುಬರುತ್ತೆ. ಹಾಗೆ ಇನ್ನೊಂದು ಈ ರನ್ ಆಫ್ ಕಚ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಇದೊಂದು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಮರುಭೂಮಿ ಆಗಿದೆ ಸರಿನಾ. ರೇಗಿಸ್ತಾನ ಎನ್ನುವ ಮರುಭೂಮಿ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಅಫ್ಘಾನಿಸ್ತಾನ ದೇಶದಲ್ಲಿ ಕಂಡುಬರುತ್ತೆ. ಅಂಡ್ ದೆನ್ ಚೋಲಿಸ್ತಾನ ಅನ್ನೋದು ಈ ಒಂದು ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಮರುಭೂಮಿ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಂಜುಗಡ್ಡೆಯ ದ್ರವೀಕರಣಕ್ಕೆ ಯಾವುದು ಉದಾಹರಣೆ ಅಂತ ಕೇಳಿದಾನೆ. ಮಂಜುಗಡ್ಡೆ ದ್ರವೀಕರಣ ಆಗ್ತದಲ್ವಾ? ಮಂಜುಗಡ್ಡೆ ಇದ್ದದ್ದು ದ್ರವ ಆಗ್ತದೆ, ಅದು ಸಾಲಿಡ್ ಇದ್ದು ಲಿಕ್ವಿಡ್ ಆಗ್ತದೆ. ಅದು ಏನು ಪ್ರಕ್ರಿಯೆ? ಅದು ಏನು ಭೌತಿಕ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ ಅಂತ ಎರಡೇ ಬದಲಾವಣೆಗಳು ಬರ್ತವೆ ನಿಮಗೆ. ಒಂದು ಭೌತಿಕ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ ಅನ್ನೋದು. ಇದು ಏನಾಗ್ತದೆ ಅಂದರೆ ಭೌತಿಕ ಬದಲಾವಣೆ ಆಗ್ತದೆ. ಏನಿಲ್ಲ, ಅಷ್ಟೆಲ್ಲ ಕೇಳಿಸ್ಕೊಳ್ಳೇಬೇಡಿ, ಇದರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗ್ತೀರಾ ನೀವು. ಯಾವುದು? ಈ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ಬಗ್ಗೆ ಸರಿನಾ. ಜಸ್ಟ್ ಸಿಂಪಲ್ ಆಗಿ ಒಂದು ನೆನಪಿಟ್ಕೊಳ್ಳಿ. ಈ ಒಂದು ಭೌತಿಕ ಬದಲಾವಣೆ ಹಾಗೆ ಈ ಒಂದು ರಾಸಾಯನಿಕ ಬದಲಾವಣೆ ಅನ್ನೋದು ಸರಿನಾ. ಇಲ್ಲಿ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ಸಿಂಪಲ್ ಇದೆ. ಏನು ಗೊತ್ತಾ? ಈ ಭೌತಿಕ ಬದಲಾವಣೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ಹೀಗಿದೆ, ಅದನ್ನು ಮತ್ತೊಂದು ರೀತಿ ನಾನು ಕನ್ವರ್ಟ್ ಮಾಡ್ತೀನಿ. ಆ ಕನ್ವರ್ಟ್ ಮಾಡಿದ ಮೇಲೆ ರಿಟರ್ನ್ ಅದು ಏನಾದರೂ ಮೊದಲಿನ ಸ್ಥಿತಿಗೆ ಬರ್ತಾ ಇತ್ತು ಅಂದರೆ ಅದು ಭೌತಿಕ ಬದಲಾವಣೆ ಆಗ್ತದೆ ಸರಿನಾ. ಇಫ್ ಏನಾದರೂ ಮೊದಲ ಸ್ಥಿತಿ ಇದ್ದದ್ದನ್ನು ನಾನು ಮತ್ತೊಂದು ಸ್ಥಿತಿಗೆ ಕನ್ವರ್ಟ್ ಮಾಡಿದೆ, ಆ ಕನ್ವರ್ಟ್ ಮಾಡಿರೋದು ಮೊದಲ ಸ್ಥಿತಿ ಆಗಲಿಲ್ಲ ಅಂದರೆ ಅದನ್ನು ನಾನು ಏನಂತ ಹೇಳ್ತೀನಿ? ಈ ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀನಿ. ಸರ್ ಎಕ್ಸಾಂಪಲ್ ಕೊಡ್ಬೋದಾ ನೀವು? ಹೌದು, ಕೊಡಬಹುದಲ್ಲ. ಒಂದು ರಾಸಾಯನಿಕ ಬದಲಾವಣೆ, ಇನ್ನೊಂದು ಭೌತಿಕ ಬದಲಾವಣೆ ಅಂತ ಹೇಳಿದೆ ಅಲ್ವಾ. ಈ ರಾಸಾಯನಿಕ ಬದಲಾವಣೆಯಲ್ಲಿ ಮೊದಲು ಈ ಭೌತಿಕ ಬದಲಾವಣೆ ತಗೊಳ್ಳಿ. ಏನು ಅಂದರೆ ಈ ನೀರನ್ನು ಕುದಿಸ್ತೀರಾ ಸರಿನಾ. ನೀರನ್ನು ಕುದಿಸಿ ಆವಿಯಾಗಿ ಮಾಡ್ತೀರಾ. ಇದು ಯಾವ ಬದಲಾವಣೆ ಅಂತ ಕೇಳಿದ್ರೆ ಭೌತಿಕ ಬದಲಾವಣೆ. ಯಾಕೆಂದರೆ ಆ ಕುದಿಸಿದ ನೀರು ಏನು ಆವಿ ಆಗ್ತದಲ್ವಾ, ಆ ಆವಿಯನ್ನು ನೀವೇನಾದರೂ ಕಂಡೆನ್ಸೇಷನ್ ಮಾಡಿದ್ರೆ ರಿಟರ್ನ್ ನೀವು ಏನು ಮಾಡಬಹುದು ಅಂದರೆ ಈ ಒಂದು ನೀರನ್ನಾಗಿ ನೀವು ತರಬಹುದು. ಹಾಗೆ ಈ ಮಂಜುಗಡ್ಡೆ ನೀರಾಗ್ತದಲ್ವಾ, ಮಂಜುಗಡ್ಡೆ ಲಿಕ್ವಿಡೇಷನ್ ಆಗ್ತದೆ. ಮೀನ್ಸ್ ಅದನ್ನು ಕಾಯಿಸಿದ್ರೆ ಅದು ನೀರಾಗ್ತದೆ. ಅದನ್ನೇ ಬಿಸಿ ಮಾಡಿದ್ರೆ ನೀವು ಆ ಮಂಜುಗಡ್ಡೆ ಇದ್ದದ್ದು ಕರಿಗೆ ನೀರಾಗ್ತದೆ. ಆ ಕರಿಗೆ ನೀರಾಗಿರೋದನ್ನು ನಾನು ರಿಟರ್ನ್ ಏನಾದರೂ ಫ್ರಿಜ್ಜಲ್ಲಿ ಒಯ್ದಿಟ್ರೆ ಅದು ರಿಟರ್ನ್ ಗಟ್ಟಿಯಾಗಿ ಮಂಜುಗಡ್ಡೆ ಆಗಬಹುದು. ಮೀನ್ಸ್ ಇದು ಕೂಡ ರಿಟರ್ನ್ ಬಂತು, ಮೊದಲಿನ ಸ್ಥಿತಿಗೆ ಬಂತು. ಸೊ ಇದು ಏನಾಗ್ತದೆ ಅಂದರೆ ಇದೊಂದು ಭೌತಿಕ ಬದಲಾವಣೆ ಆಗ್ತದೆ. ಹಾಗೆ ಒಂದು ಪೇಪರ್ ಹಾಳಿ ತಗೊಳ್ರಿ. ಇವಾಗ ಯಾವುದೋ ಒಂದು ಪೇಪರ್ ಹಾಳೆ, ಆ ಪೇಪರ್ ಹಾಳೆಯನ್ನು ಹರಿರಿ, ಮುರಿರಿ, ಅದಕ್ಕಿದ್ರೇನೋ ಸುಡಬೇಡ್ರಿ ಮತ್ತೆ ಸರಿನಾ. ಸುಡೋದಲ್ಲ, ಜಸ್ಟ್ ಅದಕ್ಕೆ ಹರಿಯೋದು, ಕಟ್ ಮಾಡೋದು. ಪೇಪರಿಂದ ಕಟ್ ಮಾಡಿ, ಮೀನ್ಸ್ ನಿಮ್ಮ ಕತ್ರಿಯಿಂದ ಕಟ್ ಮಾಡಿರಿ, ನಿಮ್ಮ ಕೈಯಿಂದ ಹರಿರಿ, ಏನಾದರೂ ಮಾಡಿರಿ. ಆ ಹರಿದಿರ್ತಕ್ಕಂತಹ ಪೇಪರ್ ಹಾಳೆ ಯಾವುದಕ್ಕೆ ಉದಾಹರಣೆ ಅಂತ ನೋಡೋದಾದರೆ ಈ ಒಂದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ ಅದು ಸರಿನಾ. ಭೌತಿಕ ಬದಲಾವಣೆ ಯಾಕಂದರೆ ಅದನ್ನು ನೀನು ರಿಟರ್ನ್ ಅದೇನಿರುತ್ತೆ ಅಲ್ವಾ, ಪೇಪರ್ ಚೂರುಗಳಿರುತ್ತೆ ಅಲ್ವಾ, ಮಿಕ್ಸಿನಲ್ಲಿ ಹಾಕಿ ಫುಲ್ ಹೇಗೆ ಅಂದರೆ ಭಾಳ ಥಿನ್ನಾಗಿ ಅದನ್ನು
ಗ್ರೈಂಡ್ ಮಾಡಿ ನೀವು ಒಂದು ಪೇಪರಲ್ಲಿ ಅಥವಾ ಯಾವುದಾದ್ರೂ ಒಂದು ಈ ಒಂದು ತಟ್ಟೆನಲ್ಲಿ ಹಾಕೊಂಡು ನೀವು ಏನಾದರೂ ಮಾಡಿದ್ರೆ ಮತ್ತೆ ರಿಟರ್ನ್ ನೀವು ಪೇಪರನ್ನಾಗಿ ಮಾಡ್ಬೋದು ಅದನ್ನು, ಸರಿನಾ? ಅದನ್ನು ಪ್ರೊಸೆಸ್ ಮಾಡಿದ್ರೆ ನೀವು ಕ್ಲಿಯರಾಗಿ ಪೇಪರ್ನಾಗ ಮಾಡ್ಬೋದು. ಬಟ್ ಏನಾದರೂ ಆ ಪೇಪರನ್ನು ನೀನು ಏನಾದರೂ ಸುಟ್ಟರೆ ಅದು ಯಾವ ಒಂದು ಬದಲಾವಣೆ ಆಗುತ್ತೆ ಅಂತ ನೋಡೋದಾದರೆ ಅದೊಂದು ರಾಸಾಯನಿಕ ಬದಲಾವಣೆ ಆಗುತ್ತೆ. ಸರ್ ಯಾಕೆ ಸರ್ ಇದ್ಯಾಕೆ ರಾಸಾಯನಿಕ ಬದಲಾವಣೆ ಆಗುತ್ತೆ? ಇದನ್ನು ಕೂಡ ನಾನು ಹಾಕ್ಬೋದಲ್ಲ, ಮಿಕ್ಸಿಗೆ ಹಾಕಿ ಅಂದರೆ ಏನೋ ರೆಡಿ ಮಾಡ್ಬೋದಲ್ಲ. ಏನು ಹಾಕ್ತೀಯಾ? ಬೂದಿ ಹಾಕಿದ್ರೆ ಏನಾಗುತ್ತೆ? ಪೇಪರ್ ಆಗಲ್ಲ ಅಲ್ಲಿ. ಸೊ ಇದೇನಾಗುತ್ತೆ, ಇದೊಂದು ರಾಸಾಯನಿಕ ಬದಲಾವಣೆ ಆಗುತ್ತೆ. ಹಾಗೆ ಈ ಹಾಲು ಮೊಸರಾಗುವುದು, ಈ ಹಾಲು ಮೊಸರಾಗ್ತದೆ. ಮೊಸರಿಂದ ಹಾಲು ಮಾಡೋಕ್ಕಾಗುತ್ತಾ? ಆಗಲ್ಲ. ನೀವು ಯಾವುದೋ ಒಂದು ಮೇ ಬಿ ರವಿಚಂದ್ರನ್ ಫಿಲ್ಮಲ್ಲಿ ಏನೋ ಇರಬೇಕು ಅನಿಸುತ್ತೆ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ, ಹೊಗೆಯಿಂದ ಬೀಡಿ ಬರುತ್ತಾ ಅಂತ ಕೇಳ್ತಾನೆ ಅವನು. ದೊಡ್ಡಣ್ಣಗೆ ಏನೋ ಅನ್ಸುತ್ತೆ, ಮೇ ಬಿ ಕನಸುಗಾರ ಫಿಲ್ಮ್ ಏನೋ ಇರ್ಬೇಕು ಅನ್ಸುತ್ತೆ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಸರಿನಾ? ಬೀಡಿಯಿಂದ ಹೊಗೆ ಬರುತ್ತೆ, ಹೊಗೆಯಿಂದ ಬೀಡಿ ಬರುತ್ತಾ? ಮೀನ್ಸ್ ಇದೇನಾಯಿತು ಅಂದರೆ ಅದೊಂದು ರಾಸಾಯನಿಕ ಬದಲಾವಣೆ ಆಯಿತು, ಸರಿನಾ? ಮೀನ್ಸ್ ಆ ರವಿಚಂದ್ರ ಕೊಟ್ಟಿರ್ತಕ್ಕಂಥ ಒಂದು ಡೈಲಾಗು, ಆ ಒಂದು ಎಕ್ಸಾಂಪಲ್ ಇದಕ್ಕೆ ಉದಾಹರಣೆ ಅಂತ ನೋಡೋದಾದ್ರೆ ರಾಸಾಯನಿಕ ಬದಲಾವಣೆಗೆ. ಯಾಕಂದರೆ ಬೀಡಿ ಸೇದಿದಾಗ ನಿಮಗೆ ಹೊಗೆ ಬಂತು, ಹೊಗೆಯಿಂದ ಯಾವತ್ತೂ ಕೂಡ ನಿಮಗೆ ಆ ಯಾಶಸ್ಸಿಂದ ನಿಮಗೆ ಈ ಬೀಡಿ ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ರಿಟರ್ನ್ ಬರಲಿಲ್ಲ ಅಂದರೆ ಅದು ಏನಾಗುತ್ತೆ, ರಾಸಾಯನಿಕ ಬದಲಾವಣೆ ಆಗುತ್ತೆ. ಇಫ್ ಏನಾದರೂ ಹೊಗೆಯಿಂದ ಕೂಡ ನಿಮಗೆ ಬೀಡಿ ಬರ್ತಾ ಇತ್ತು ಅಂದರೆ ಅವಾಗ ಏನಾಗ್ತಿತ್ತು, ಅದು ಭೌತಿಕ ಬದಲಾವಣೆ ಆಗ್ತಿತ್ತು. ಇಷ್ಟೇ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಒಂದು ಟಾಪಿಕ್ ಏನಿದೆ ಅಲ್ವಾ, ಈ ಟಾಪಿಕ್ ಮೇಲೆ ನಿಮ್ಗೆ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಕಾರ್ಗಿಲ್ ಯುದ್ಧದ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದ್ದಾನೆ. ಸೊ ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ಆಯಿತು, ಆಪರೇಷನ್ ಟ್ರೂ ಪ್ರಾಮಿಸ್ ಆಯಿತು, ಅದಾನಂತರ ಆಪರೇಷನ್ ಈ ಲಯನ್ ಆಯಿತು, ಸರಿನಾ? ಸೊ ಎಲ್ಲವೂ ಕೂಡ ಆಪರೇಷನ್ಗಳಾಗಿದ್ದಾವೆ. ಆಪರೇಷನ್ ಆಕ್ರಮಣ, ಆಪರೇಷನ್ ಅಭ್ಯಾಸ ಇವೆಲ್ಲವೂ ಆಗಿದ್ದಕ್ಕೆ ಈ ಒಂದು ಆಪರೇಷನ್ ಬಗ್ಗೆ ಕೇಳಿದ್ದಾನೆ. ಯಾವ ಆಪರೇಷನ್ ಅಂತ ನೋಡೋದಾದ್ರೆ ಈ ಆಪರೇಷನ್ ವಿಜಯದ ಬಗ್ಗೆ ಕೇಳಿದ್ದಾನೆ. ಈ 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಒಂದು ಆಪರೇಷನ್ ವಿಜಯನ ನಮ್ಮ ಭಾರತ ದೇಶ ಮಾಡ್ತದೆ, ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಅದಾಂದ್ರೆ ಆಪರೇಷನ್ ಸಫೇದ್ ಅಂತ ಬರುತ್ತೆ, ಅದು ಕೂಡ ಇದೇ ಒಂದು 1999ರ ಸಮಯದಲ್ಲಿ ನಮ್ಮ ಭಾರತ ವಾಯುಪಡೆ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಯಾವುದು ಅಂದರೆ ಆಪರೇಷನ್ ಸಫೇದ್ ಅನ್ನೋದು, ಸರಿನಾ? ಇದು ನೆನಪಿರಲಿ, ಇದು ಕೂಡ ನಿಮ್ಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಆಪರೇಷನ್ ಸಿಂಧು ಅನ್ನೋದು, ಆಪರೇಷನ್ ಜಸ್ಟ್ ಸಿಂಧೂರ ಅಲ್ಲ ನಾನು ಹೇಳ್ತಾ ಇರೋದು, ಸಿಂಧು ಅನ್ನೋದು. ಈ ಸಿಂಧು ಅನ್ನೋದು ಏನು ಅಂದರೆ ಇವಾಗ ರೀಸೆಂಟಾಗಿ ಈ ಇಸ್ರೇಲ್ ಮತ್ತು ಇರಾನ್ ಇಬ್ಬರು ಕೂಡ ಹೊಡೆದಾಡ್ತಿದ್ದಾರೆ, ನೀನು ಹೆಚ್ಚು ನಾನು ಹೆಚ್ಚು ಅಂತ. ಸೊ ಅಲ್ಲಿ ಹೊಡೆದಾಡ್ತಿದ್ದಾರೆ ಇಬ್ಬರು, ತಂದೆ ತಾಯಿ ಇದ್ರೇನೋ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಅಲ್ಲಿದ್ದವ್ರ ಜಗಳದಲ್ಲಿ ಈ ನಮ್ಮ ಭಾರತೀಯ ದೇಶದ ಏನಲ್ಲಿ ಹೋಗಿದಾರಲ್ವಾ ನಮ್ಮ ಭಾರತೀಯರು, ಅವ್ರು ಬಡವರಾಗ್ತಿದ್ದಾರೆ, ಅಲ್ಲಿ ಅವ್ರ ಪ್ರಾಣ ಹೋಗ್ತಾ ಇದೆ. ಸೊ ಅದಕ್ಕೆ ನೀವು ಅಲ್ಲಿ ಇರಬೇಡ್ರಪ್ಪ, ನಮ್ಮ ಮಕ್ಕಳು ನಮ್ಮ ಬಲೆ ಇದ್ರೆ ಚಂದ ಅಂತ ಮನೆಗೆ ಬರ್ರಿ ಅಂತ ಕರ್ಕೊಂಡು ಬಂದರು, ಯಾರು ನಮ್ಮ ಭಾರತ ದೇಶದವರು, ಸರಿನಾ? ಸೊ ಆ ಒಂದು ಕಾರ್ಯಾಚರಣೆ ಹೆಸರೇನು ಅಂತ ನೋಡಿದ್ರೆ ಆಪರೇಷನ್ ಸಿಂಧು ಅನ್ನೋ ಒಂದು ಕಾರ್ಯಾಚರಣೆ. ಯಾವ್ಯಾವ ದೇಶದಿಂದ ಕರ್ಕೊಂಡು ಬಂದರು ಅಂತ ನೋಡಿದ್ರೆ ಒಂದು ಇರಾನ್ ದೇಶ, ಹಾಗೆ ಇನ್ನೊಂದು ಈ ಒಂದು ಇಸ್ರೇಲ್ ದೇಶ ಅಂತ ಹೇಳ್ಬೋದು, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದ ಪಶ್ಚಿಮಕ್ಕೆ ಯಾವ ಸಾಗರ ಅಥವಾ ಸಮುದ್ರವಿದೆ? ಏನಿಲ್ಲ, ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ವ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಇಲ್ಲಿ ನಿಮಗೆ ಅರಬ್ಬಿ ಮಹಾಸಮುದ್ರ ಕಂಡುಬರುತ್ತೆ. ಈ ಒಂದು ದಕ್ಷಿಣ ಭಾಗದಲ್ಲಿ ನಿಮಗೆ ಯಾವ ಒಂದು ಸಮುದ್ರ ಕಂಡುಬರುತ್ತೆ ಅಂತ ನೋಡಿದ್ರೆ ಹಿಂದೂ ಮಹಾಸಾಗರ ಕಂಡುಬರುತ್ತೆ. ಹಾಗೆ ಜಗತ್ತಿನ ಅತ್ಯಂತ 3ನೇ ದೊಡ್ಡ ಮಹಾಸಾಗರ ಯಾವುದು ಅಂತ ನಿಮಗೆ ನೋಡೋದಾದ್ರೆ ಓಷನ್ ಯಾವುದು ಅಂದರೆ ಇದೇ ಒಂದು ಹಿಂದೂ ಮಹಾಸಾಗರ ಅಂತ ಹೇಳ್ಬೋದು, ಸರಿನಾ? ಈ ಹಿಂದೂ ಮಹಾಸಾಗರ ಯಾವ ಒಂದು ಶೇಪಲ್ಲಿ ಕಂಡುಬರುತ್ತೆ ಅಂದರೆ ಎಂ ಶೇಪಲ್ಲಿ ಕಂಡುಬರುತ್ತೆ. ಈ ಪೆಸಿಫಿಕ್ ಓಷನ್ ಯಾವ ಒಂದು ಶೇಪಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಟ್ರಯಾಂಗಲ್ ಶೇಪಲ್ಲಿ ಕಂಡುಬರುತ್ತೆ. ಅಟ್ಲಾಂಟಿಕ್ ಓಷನ್ ಯಾವ ಒಂದು ಶೇಪಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಶೇಪ್ ಅಂದರೆ ಆಕಾರ ಯಾವುದು ಅಂದರೆ ಈ ಒಂದು ಎಸ್ ಆಕಾರದಲ್ಲಿ ಕಂಡುಬರುತ್ತೆ, ಸರ್. ಇವು ಮೂರು ಕೂಡ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಯಾವುದು ಈ ಸೌತ್ ಓಷನ್ ಅಂತ ಕೇಳಲ್ಲ ನಿಮಗೆ, ಯಾಕಂದ್ರೆ ಅದು ಫುಲ್ ಹಿಂಗೆ ಅಡ್ಡ ಮಕ್ಕೊಂಡೋದು. ಆ್ಯಂಡ್ ದೆನ್ ನಾರ್ತ್ ಈ ಆರ್ಕ್ಟಿಕ್ ಓಷನ್ ಅದ್ರ ಬಗ್ಗೆನೂ ಕೂಡ ನಿಮಗೆ ಕೇಳಲ್ಲ, ಸರಿನಾ? ಯಾಕಂದರೆ ಅದು ಕೂಡ ಇದ್ರೇನೋ ಹಿಂಗೆ ಮುಂದೆ ಹಿಂಗೆ ಹರಿದಾಡ್ತಾ ಬಿದ್ದಂಗೆ ಆಗಿದೆ ಅದು. ಸೊ ಅದು ಯಾವ ಕೂಡ ಶೇಪಲ್ಲಿ ಇಲ್ಲ ಅವು ಯಾವುದು ಕೂಡ. ಸೊ ಇಷ್ಟು ನೆನಪಿರಲಿ ಕೇಳ್ಬೋದು ನಿಮಗೆ. ಹಾಗೆ ರಾಜ್ಯಗಳು ಯಾವ್ಯಾವ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದೇವೆ, ಅತಿ ಹೆಚ್ಚು ಯಾವ ಒಂದು ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದೇವೆ ಎಲ್ಲ ಕೂಡ ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ನೋಡಿದ್ರೆ ಯುಪಿ ಏನಿದೆ ಅಲ್ವಾ, 8 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಒಂದೇ ಒಂದು ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ನಮ್ಮ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ಕೇಳ್ಬೋದು ನಿಮಗೆ, ಸಿಕ್ಕಿಂ ರಾಜ್ಯ. ಈ ಸಿಕ್ಕಿಂ ರಾಜ್ಯ ಯಾವ ಒಂದು ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಹೇಳ್ಬೋದಾ? ಆಪ್ಷನ್ ಕೊಡಲಾ? ಬಿಹಾರ, ಅಸ್ಸಾಂ, ಮೇಘಾಲಯ, ಬಾಂಗ್ಲಾದೇಶ, ಈ ಬಂಗಾಳ. ಹೇಳಿ ಇವಾಗ ವೆಸ್ಟ್ ಬೆಂಗಾಲ್. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ವೆಸ್ಟ್ ಬೆಂಗಾಲ್. ಸರಿಲ್ಲ ಸರ್, ವೆಸ್ಟ್ ಬೆಂಗಾಲ್ ನೀವು ಮ್ಯಾಪಲ್ಲಿ ನೀವು ಏನೋ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂದರೆ ಈ ವೆಸ್ಟ್ ಬೆಂಗಾಲ್ ನೀವು ಹೇಗೆ ಓದಿರ್ತೀರ ಗೊತ್ತಾ? ಸೊ ಇಲ್ಲಿರುತ್ತೆ, ಇಲ್ಲಿ ಮಾತ್ರ ವೆಸ್ಟ್ ಬೆಂಗಾಲ್ ಇದೆ ಅಂತ ನಾನು ತಿಳ್ಕೊಂಡಿರ್ತೀರ. ಸಿಲಿಗುರಿ ಏನಿದೆ ಅಲ್ವಾ, ಸಿಲಿಗುರಿ ಪ್ಲೇಸಲ್ಲೂ ಕೂಡ ಇರೋದು ಯಾವುದು ಅಂದರೆ ಇದೇ ವೆಸ್ಟ್ ಬೆಂಗಾಲ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮ್ಮ ಪ್ರಶ್ನೆನ. ಹಾಗೆ ನಮ್ಮ ಭಾರತದಲ್ಲಿ ಈ ಪಶ್ಚಿಮಕ್ಕೆ ಯಾವ ಸಾಗರ ಸಮುದ್ರ ಇದೆ ಅಂತ ಕೇಳ್ದ, ಬಟ್ ದೇಶ ಇದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರ ಅವಾಗ? ನಮ್ಮ ಭಾರತ ದೇಶ ಹೀಗೆ ತೊಗೊಂಡ್ರೆ ನಾವು ಪ್ಲಸ್ ಅಂತ ತೊಗೊಂಡ್ರೆ ಇಲ್ಲಿ ಪೂರ್ವಕ್ಕೆ ಮಯನ್ಮಾರ್ ದೇಶ ಕಂಡುಬರುತ್ತೆ, ನಿಮಗೆ ನಾರ್ತ್ಗೆ ಚೀನಾ ದೇಶ ಕಂಡುಬರುತ್ತೆ. ಹಾಗೆ ಈ ಒಂದು ನಾರ್ತ್ ಈಸ್ಟ್ಗೆ ಕೂಡ ನಿಮಗೆ ಚೀನಾ ದೇಶ ಕಂಡುಬರುತ್ತೆ. ನಾರ್ತ್ ಈಸ್ಟ್ ಮೀನ್ಸ್ ಈಶಾನ್ಯ ದಿಕ್ಕಿನಲ್ಲಿ, ಒಂದು ಉತ್ತರಕ್ಕೂ ಕೂಡ ಚೀನಾ ದೇಶ, ಹಾಗೆ ಈ ಈಶಾನ್ಯ ದಿಕ್ಕಿಗೆ ಕೂಡ ಇದೇ ಚೀನಾ ದೇಶ ಕಂಡುಬರುತ್ತೆ. ಹಾಗೆ ಇದೇ ಒಂದು ಇನ್ನೊಂದು ಈಶಾನ್ಯದಲ್ಲಿ ನಿಮಗೆ ಭೂತಾನ್ ದೇಶ ಕಂಡುಬರುತ್ತೆ. ಯಾವುದು? ಭೂತಾನ್ ದೇಶ. ಹಾಗೆ ಇನ್ನೊಂದು ಇಲ್ಲಿ ಉತ್ತರದಲ್ಲಿ ಯಾವ ದೇಶ ಅಂದರೆ ಈ ಒಂದು ನೇಪಾಳ ದೇಶ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಈ ಪಶ್ಚಿಮಕ್ಕೆ ನೋಡೋದಾದರೆ ಪಶ್ಚಿಮಕ್ಕೆ ಯಾವ ಒಂದು ದೇಶ ಅಂದರೆ ನಮ್ಮ
ಮಿತ್ರರು ಯಾರು ಪಾಕಿಸ್ತಾನದವರು, ಸರಿನಾ, ಆಪರೇಷನ್ ಸಿಂಧೂರ. ಸೊ ಇವರ ದೇಶ ಕಂಡುಬರುತ್ತೆ, ಯಾರ್ದು ಪಾಕಿಸ್ತಾನದವ್ರದ್ದು. ಹಾಗೆ ಇನ್ನೊಂದು ಪೂರ್ವಕ್ಕೆ ಯಾವ ದೇಶ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಬಾಂಗ್ಲಾದೇಶ ಕಂಡುಬರುತ್ತೆ, ಸರಿನಾ. ಇಷ್ಟು ಗೊತ್ತಿರಿ ಕೇಳ್ಬೋದು ನಿಮಗೆ. ಅದಾದ ನಂತರ ಆಗ್ನೇಯಕ್ಕೆ ಯಾವ ದೇಶ ಕಂಡುಬರುತ್ತೆ, ಆಗ್ನೇಯಕ್ಕೆ ಇಲ್ಲಿ ಶ್ರೀಲಂಕಾ ದೇಶ ಕಂಡುಬರುತ್ತೆ. ಹಾಗೆ ನೈಋತ್ಯಕ್ಕೆ ಯಾವ ದೇಶ ಕಂಡುಬರುತ್ತೆ, ಮಾಲ್ಡೀವ್ಸ್ ದೇಶ ಕಂಡುಬರುತ್ತೆ, ಸರಿನಾ. ಇಷ್ಟು ನೆನಪಿರಲಿ ಕೇಳ್ಬೋದು ನಿಮಗೆ. ಅದಾದ ನಂತರ ಈ ಅಂಡಮಾನ್ ನಿಕೋಬಾರ್ಗೆ ಯಾವ ದೇಶ ಸಮೀಪ ಇದೆ, ಅಂಡಮಾನ್ಗೆ ಮಯನ್ಮಾರ್ ಸಮೀಪ ಇದ್ದರೆ ಈ ನಿಕೋಬಾರ್ಗೆ ನಿಮಗೆ ಈ ಒಂದು ಇಂಡೋನೇಷ್ಯಾ ದೇಶ ಸಮೀಪ ಇರುತ್ತೆ, ಸರಿನಾ. ಇಷ್ಟು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ವಯಸ್ಕ ಮನುಷ್ಯನಿಗೆ ಎಷ್ಟು ಕೋರೆ ಹಲ್ಲುಗಳಿದಾವೆ? ಏನಿಲ್ಲ, ಅಲ್ಲೇ ಇದ್ರೆ ಎಕ್ಸಾಮ್ ಆಗೋಳು ಕುಂತಿದ್ರೆ ಎಣಿಸ್ಬಿಡೋದು. ಕೋರೆ ಹಲ್ಲುಗಳು ಇಲ್ಲಿರ್ತಾವಲ್ಲ, ರಾಕ್ಷಸ ಹಲ್ಲುಗಳು ಅಂತ ನಾವು ಹೇಳ್ತೀವಿ. ಆ ರಾಕ್ಷಸ ಹಲ್ಲುಗಳು ಎಷ್ಟಿದಾವೆ? 4 ಇದಾವಲ್ವಾ, 4 ಹಲ್ಲುಗಳು ಕಂಡುಬರ್ತವೆ. ಈ ಕೋರೆ ಹಲ್ಲುಗಳು ಎಷ್ಟು ಕಂಡುಬರ್ತವೆ ಅಂದರೆ 4 ಕಂಡುಬರ್ತವೆ. ಹಾಗೆ ಈ ಬಾಚಿ ಹಲ್ಲುಗಳು ಅಂತ ಹೇಳ್ತೀವಿ. ಬಾಚಿ ಹಲ್ಲುಗಳು ಮೀನ್ಸ್ ಏನಾದರೂ ಮಾವಿನಕಾಯಿ ಇದ್ರೇ ಹೀರ್ತಾ ಇರ್ತೀರಾ, ಮೀನ್ಸ್ ಗೀರ್ತಾ ಇರ್ತೀರಾ, ಅದಕ್ಕೆ ಬಾಚಿ ಹೀರ್ತಾ ಇರ್ತೀರಲ್ವ, ಮುಂದಿನ ಬಾಚಿ ಹಲ್ಲುಗಳು 8 ಇರ್ತಾವಲ್ಲ, ಮೇಲಿನ 4 ಕೆಳಗಡೆ 4 ಎಷ್ಟು ಇದಾವೆ? ಟೋಟಲಿ 8 ಹಲ್ಲುಗಳು ಕಂಡುಬರ್ತವೆ. ಯಾವುದು? ಬಾಚಿ ಹಲ್ಲುಗಳು. ಹಾಗೆ ಈ ಒಂದು ದವಡೆ ಹಲ್ಲುಗಳು ಎಷ್ಟು ಕಂಡುಬರ್ತವೆ ನಿಮಗೆ? ದವಡೆ ಹಲ್ಲುಗಳಲ್ಲಿ ನಾವು ಮೋಲಾರ್ ಮತ್ತು ಪ್ರಿಮೋಲಾರ್ ಅಂತ ಹೇಳ್ತೀವಿ. ಈ ಮೋಲಾರ್ ಹಲ್ಲುಗಳು ಎಷ್ಟು ಕಂಡು ಬರ್ತವೆ ಅಂತ ನೋಡಿದ್ರೆ 2, 7, 4, 4, 2, 4, 6, 8 ಕಂಡು ಬರ್ತವೆ. ಯಾವುದು? ಮೋಲಾರ್ ಹಲ್ಲುಗಳು, ಸರಿನಾ. ಹಾಗೆ ಈ ಪ್ರಿಮೋಲಾರ್ ಹಲ್ಲುಗಳು ಎಷ್ಟು ಕಂಡು ಬರ್ತವೆ ಅಂತ ನೋಡಿದ್ರೆ ಈ ಒಂದು 3, 3, 6, 6, 12 ಹಲ್ಲುಗಳು ಕಂಡುಬರ್ತವೆ, ಸರಿನಾ. ಟೋಟಲಿ ಎಷ್ಟು? 32 ಹಲ್ಲುಗಳು ಕಂಡುಬರ್ತವೆ. ಹಾಗೆ ಒಂದು ಡೆಂಟಲ್ ಫಾರ್ಮುಲಾ ಅಂತ ನಿಮಗೆ ಕೇಳ್ತಾನೆ. ವಯಸ್ಕ ಮನುಷ್ಯನ ಡೆಂಟಲ್ ಫಾರ್ಮುಲಾ ಏನಂತ ನಿಮಗೆ ಏನಾದರೂ ಕೇಳಿದ್ರೆ 2, 1, 2, 3 ಅನ್ನೋದು ನೆನ್ಪಿಟ್ಕೊಳ್ಳಿ, ಸರಿನಾ. 2, 1, 2, 3 ಇದೇನು ನಿಮಗೆ ಬಾಚಿ ಹಲ್ಲುಗಳು, ಇದು ನಿಮಗೆ ಯಾವುದು? ಈ ಕೋರೆ ಹಲ್ಲುಗಳು. ಇದು ನಿಮಗೆ ಯಾವುದು ಅಂದರೆ ಪ್ರಿಮೋಲಾರ್ ಹಲ್ಲುಗಳು. ಇದು ಯಾವುದು ಅಂದರೆ ನಿಮಗೆ ಮೋಲಾರ್ ಹಲ್ಲುಗಳು ಅಂತ ಕಂಡುಬರ್ತವೆ, ಸರಿನಾ. ಏನಾದರೂ ನಿಮಗೆ ಚಿಕ್ಕ ಮಗುವಿನಲ್ಲಿ ಕಂಡುಬರ್ತಕ್ಕಂತಹ ಡೆಂಟಲ್ ಫಾರ್ಮುಲಾ ಏನಾದರೂ ಕೇಳಿದ್ರೆ ನಿಮಗೆ 2, 1, 2, 1, 0, 3, ಸರಿನಾ. 2, 1, 0, 3 ಅನ್ನೋದು ಈ ಒಂದು ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ಡೆಂಟಲ್ ಫಾರ್ಮುಲಾ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಹಾಲನ್ನು ಏಕೆ ಕುದಿಸಲಾಗುತ್ತದೆ? ಯಾಕೆ ಕುದಿಸ್ತೀರಾ? ಹಾಲು ಕುದಿಸೋರಿಗೆ ಗೊತ್ತಿರುತ್ತೆ. ಇದು ಬ್ಯಾಚುಲರ್ ಆಗಿರೋ ನೀವು ಏನಾದರೂ ರೂಮಲ್ಲಿದ್ದರೆ ಗೊತ್ತಿರುತ್ತೆ ನಿಮಗೆ. ಯಾಕೆ ಹಾಲು ಕುದಿಸ್ತೀರಾ? ಬ್ಯಾಕ್ಟೀರಿಯಾ ಬಂದು ಅದು ಏನೋ ಹಾಲು ಹಾಳಾಗಬಾರ್ದು, ಕೆಟ್ಟು ಹೋಗಬಾರ್ದು ಅಂತ ಕುದಿಸ್ತೀವಿ. ಮೀನ್ಸ್ ಅದರಲ್ಲಿ ಏನಿರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಸೂಕ್ಷ್ಮ ಜೀವಿಗಳು ಕೊಲ್ಲಲಿ, ಸಾಯಲಿ, ಅದಕ್ಕಿದ್ರೆ ನಾವು ಹಾಗೆ ಮುಂದೆ ಕೊಡೋಮಿ. ಇವತ್ತು ಸಂಜೆ ತನಕ ಬೇಕದು ಹಾಲು, ನಾಳೆ ಬೆಳಗ್ಗೆ ಕೂಡ ನಮ್ಗೆ ಇದನ್ನು ಹಾಲಿನ ಒಂದು ತಂದು ಕೊಡೋತನ ಹಾಲು ಬೇಕು ಅಂತ ನಾವು ಏನು ಮಾಡ್ತೀವಿ? ಕಾಯಿಸಿಡ್ತೀವಿ, ಸರಿನಾ. ಕಾಯಿಸಿಡ್ಲಿಲ್ಲ ಅಂದರೂ ಕೂಡ ನಾವು ಏನು ಮಾಡ್ತೀವಿ? ಫ್ರೀಸರಲ್ಲಿ ಅದು ಕೂಡ ಇಡ್ತೀವಿ. ಯಾಕಂದರೆ ನಿಮಗೆ ಒಂದು ಗೊತ್ತಿರಲಿ, ಈ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ, ವೈರಸ್ಗಳು ಸಮ್ ಟೆಂಪ್ರೇಚರಲ್ಲಿ ಮಾತ್ರ ವರ್ಕ್ ಆಗ್ತವೆ. ಒಂದು ಅತಿ ಹೆಚ್ಚು ಟೆಂಪ್ರೇಚರ್ ಅತಿ ಹೆಚ್ಚು ಜಾಸ್ತಿ ಮಾಡಿದ್ರೂ ಕೂಡ ಇದು ವರ್ಕ್ ಆಗಲ್ಲ, ಹೋಗ್ಬಿಡ್ತವೆ ಯಾವುದು? ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು, ಸರಿನಾ. ಹಾಗೇನಾದರೂ ಟೆಂಪ್ರೇಚರ್ ಫುಲ್ ಕಡಿಮೆ ಮಾಡಿದ್ರೂ ಕೂಡ ಇವು ಇದ್ರೇನೋ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವು ಫ್ರೀಸರಲ್ಲಿ ಇಡ್ತೀವಿ, ಸರಿನಾ. ಸೊ ನೀವು ಹಳೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಫ್ರೀಜ್ ಇರಲಿಲ್ಲ ಅಂದರೆ ನೀವು ಜಾಸ್ತಿ ಮೀನ್ಸ್ ಒಮ್ಮೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಆಗಿರಲಿ ಮತ್ತು ನೀವು ಅಥವಾ ನೀವೇ ಆಗಿರಲಿ, ಸರಿನಾ. ಒಮ್ಮೆ ಬೆಳಗ್ಗೆ ಇದ್ರೇನೋ ಕಾಯಿಸ್ತೀರಾ. ಯಾವಾಗ? ಬೆಳಗ್ಗೆ ಒಮ್ಮೆ ಕಾಯಿಸ್ತೀರಾ. ಬೆಳಗ್ಗೆ ಕಾಯಿಸಿದ ನಂತರ ಮತ್ತೆ ಯಾವಾಗ? ಮಧ್ಯಾಹ್ನ ಒಮ್ಮೆ ಕಾಯಿಸ್ತೀರಾ. ಅದಾನಂತರ ಮತ್ತೆ ಮಲ್ಕೊಳ್ಳೋ ಟೈಮಲ್ಲಿ ಏನಾದರೂ ಮರುದಿನ ನಿಮಗೆ ಟೀ ಮಾಡೋಕ್ಕೆ, ಕಾಫಿ ಮಾಡೋಕ್ಕೆ, ಚಹಾ ಮಾಡೋಕ್ಕೆ ಬೇಕಾಯಿತು ಅಂದರೆ ಅವಾಗ ಮತ್ತೆ ನೈಟ್ ಒಮ್ಮೆ ಇದ್ರೇನೋ ಹಾಲನ್ನು ಕಾಯಿಸಿ ಮಲ್ಕೋತೀರಾ. ನೈಟ್ ಟೈಮ್, ಸರಿನಾ. ನೈಟ್ ಟೈಮ್ ಕಾಯಿಸಿ ಮಲ್ಕೋತೀರಾ. ಯಾಕಂದರೆ ಫ್ರಿಜ್ ಇಲ್ಲ, ಅದು ಏನಾಗುತ್ತೆ? ಹಾಳಾಗುತ್ತೆ ಅಂತ. ಫ್ರೀಸರಲ್ಲಿದ್ದವ್ರು ಏನು ಮಾಡ್ತಾರೆ? ಸುಮ್ಮನೆ ಊಟ ಮಾಡೋಕ್ಕೆ ಅಂತ ಮೊದಲೊಂದು ಕಾಯಿಸಿರ್ತಾರೆ, ಓಕೆ, ನಾಮಾವಸ್ಥೆಗೆ. ಅದಾನಂತರ ಮುಂದೆ ಕಾಯಿಸಲ್ಲ ಅವರು. ಮರುದಿನ ಇಟ್ಟರು ಕೂಡ ಅಲ್ಲಿ ಹಾಲು ಹಾಗೆ ಇರುತ್ತೆ. ಯಾಕೆಂದರೆ ಅಲ್ಲಿ ಈ ಅತಿ ತಂಪಾದ ಒಂದು ಜಾಗದಲ್ಲಿ ಅವು ವರ್ಕ್ ಆಗಲ್ಲ, ಯಾವುದು? ಈ ವೈರಸ್ಗಳು ಮತ್ತು ಒಂದು ಸೂಕ್ಷ್ಮ ಜೀವಿಗಳು ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದ ಆಧುನಿಕ ನೃತ್ಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಆಧುನಿಕ ನೃತ್ಯದ ಪಿತಾಮಹ ಅಂತ ಯಾರನ್ನು ಕರೆಯಲಾಗ್ತದೆ? ಯಾರನ್ನಂತ ನೋಡಿದ್ರೆ ಈ ಉದಯ ಶಂಕರ್ ಅವರಿಗೆ ಕರೆಯಲಾಗ್ತದೆ, ಸರಿನಾ. ಈ ಕ್ವಶನ್ ಈಸಿನೇ, ಬಟ್ ಏನು ಅಂದರೆ ನಿಮಗೆ ಅಗ್ನಿವೀರ್ ಲೆವೆಲ್ಗೆ ಈ ಒಂದು ಕ್ವಶನ್ ಟಫ್ ಅಂತ ನಾನು ಹೇಳ್ತೀನಿ, ಸರಿನಾ. ಟಫ್ ಮತ್ತು ಮಾಡರೇಟ್ ಲೆವೆಲ್ ಅಂತ ನಾನು ಹೇಳ್ತೀನಿ. ಬಟ್ ಇದನ್ನು ನೀವು ರಟ್ಟ ಹೊಡಿರಿ, ಇಲ್ಲ ಅಂದರೆ ನೆನ್ಪಿಟ್ಕೊಡ್ರಿ, ಹೋರಿ. ಯಾವುದು? ಈ ಒಂದು ಭಾರತದ ಆಧುನಿಕ ನೃತ್ಯದ ಪಿತಾಮಹ ಯಾರು ಅಂದರೆ ಈ ಉದಯ ಶಂಕರ್ ಅವರು ಆಗಿರ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ UNOದ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದಾರೆ? ಇದು ಕ್ವಶನ್ ಈಸಿ ಇದು, ಯಾಕಂದರೆ 10th ಬುಕ್ಕಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಇದನ್ನು, ಸರಿನಾ. ಇಲ್ಲಾಂದರೆ ನೀವು ನಾರ್ಮಲಾಗಿ ಈ CET-ನಲ್ಲಿ ನೀವೇನಾದರೂ ಬಂದಿದ್ದರೆ ಒಂದು 15 days 20 days ಇವ್ರ ಹೆಸರು ಕೇಳಿರ್ತಾರೆ. ಯಾರ್ದು? ಆಂಟೋನಿಯೋ ಗುಟೆರಸ್ ಅವ್ರದ್ದು, ಸರಿನಾ. ಈ UNO ಒಂದು ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದಾರೆ ಅಂತ ನೋಡಿದ್ರೆ 2017ರಿಂದ 2027ರವರೆಗೂ ಇದೇ ಅಣ್ಣಬಾಂಡ್ ಯಾರು? ಆಂಟೋನಿಯೋ ಗುಟೆರಸ್. ಯಾವ ದೇಶದವರು? ರೊನಾಲ್ಡೋ ಅಣ್ಣನ ದೇಶ ಯಾವುದು? ಪೋರ್ಚುಗಲ್ ದೇಶದವರು, ಸರಿನಾ. ಈ ಪೋರ್ಚುಗಲ್ ದೇಶದವರು ಯಾರು ಅಂದರೆ ಈ ಆಂಟೋನಿಯೋ ಗುಟೆರಸ್ ಅವರು. ಹಾಗೆ ಈ UNOಕ್ಕೆ ನಮ್ಮ ಏಷ್ಯಾದ ಯಾವ ಮೊದಲ ವ್ಯಕ್ತಿ ಆಯ್ಕೆಯಾಗಿದ್ದರು ಪ್ರಧಾನ ಕಾರ್ಯದರ್ಶಿಯಾಗಿ ಅಂತ ಕೇಳ್ತಾರೆ ನಿಮಗೆ. ಯು ಥಾಂಟ್ ಅಂತ ಬರ್ತಾರೆ, ಸರಿನಾ. ಯಾರು? ಯು ಥಾಂಟ್ ಅಲ್ಲ, ಯು ಥಾಂಟ್ ಅನ್ನೋರು, ಸರಿನಾ. ಈ ಯು ಥಾಂಟ್ ಅನ್ನೋ ವ್ಯಕ್ತಿ ಏನಿದಾರಲ್ವ, ಈ UNOದ
ಏನೋ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಏಷ್ಯಾದ ಮೊಟ್ಟ ಮೊದಲ UNO ಪ್ರಧಾನ ಕಾರ್ಯದರ್ಶಿ ಯಾರು ಅಂದರೆ ಯೂತ್ ಹಾಂಟ್ ಅವರು. ಯಾವ ದೇಶದವರು ಇವರು? ಮಯನ್ಮಾರ್ ದೇಶದವರು. ನಮ್ಮ ಭಾರತೀಯರು ಯಾರೂ ಆಗಿಲ್ವಾ? ಇನ್ನೂ ಆಗಿಲ್ಲ ಯಾರು ಕೂಡ, ಸರಿನಾ. ಇವರು ಯೂತ್ ಹಾಂಟ್ ಅನ್ನೋರು ನಮ್ಮ ಏಷ್ಯಾ ಖಂಡದಲ್ಲೇ ಕಂಡುಬರ್ತಕ್ಕಂಥ ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಮಯನ್ಮಾರ್ ದೇಶದವರು ಯೂತ್ ಹಾಂಟ್ ಅವರು UNOದ ಪ್ರಸ್ತುತ ಮೀನ್ಸ್ ಏನೋ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಹುದ್ದೆಯನ್ನು ಅಲಂಕರಿಸಿದರು ಇವರು ಒಂದಾನೊಂದು ಕಾಲದಲ್ಲಿ. ಬಟ್ ಪ್ರಸ್ತುತ ಯಾರಾಗಿದ್ದಾರೆ ಅಂತ ನೋಡಿದ್ರೆ ಆಂಟೋನಿಯೋ ಗುಟೆರಸ್ ಅವರಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತ ಸಂವಿಧಾನದ ಯಾವ ವೇಳಾಪಟ್ಟಿಯಲ್ಲಿ ಸಂಬಳ ಮತ್ತು ಭತ್ಯೆಗಳನ್ನು ವಿವರಿಸಲಾಗಿದೆ ಅಂತ ಕೇಳಿದ್ದಾನೆ. ಈ ಸಂವಿಧಾನದ ವೇಳಾಪಟ್ಟಿಗಳು ಕಂಡುಬರ್ತವೆ ನಿಮಗೆ ಸಂವಿಧಾನದಲ್ಲಿ. ಶೆಡ್ಯೂಲ್ಸ್ಗಳು ಅಂತ ಹೇಳ್ತೀವಲ್ವಾ, ಅಥವಾ ನೀವು ಏನಂತ ಓದಿರ್ತೀರಾ, ಅನುಸೂಚಿಗಳು ಅಂತ ಓದಿರ್ತೀರಾ. ಆ ಅನುಸೂಚಿಗಳು ಎಷ್ಟು ಕಂಡುಬರ್ತವೆ ಅಂದರೆ ಟೋಟಲಿ 12 ಅನುಸೂಚಿಗಳು ಕಂಡುಬರ್ತವೆ. ಆ ಅನುಸೂಚಿಗಳಲ್ಲಿ ಈ ಎರಡನೇದರಲ್ಲಿ ಏನು ಹೇಳಿದೆ ಅಂದರೆ ಈ ಪಗಾರ ಬಗ್ಗೆ ಹೇಳಿದೆ. ಪಗಾರ ಮೀನ್ಸ್ ಸಂಬಳದ ಬಗ್ಗೆ ಹೇಳಿದೆ, ಸ್ಯಾಲರಿ ಬಗ್ಗೆ ಹೇಳಿದೆ, ಸರಿನಾ. ಈ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅಟಾರ್ನಿ ಜನರಲು, ಮತ್ತು ಇವರೇನು ಕಂಟ್ರೋಲರ್, ಆಡಿಟರ್ ಜನರಲು, ಮತ್ತು ಇವರೆಲ್ಲರೂ ಇದ್ದಾರಲ್ವ ರಾಜ್ಯಪಾಲರು, ಇವರೆಲ್ಲರದ್ದು ಹುದ್ದೆಯ ಬಗ್ಗೆ ಮೀನ್ಸ್ ಇವರೆಲ್ಲ ಹುದ್ದೆಯ ಒಂದು ಪಗಾರದ ಬಗ್ಗೆ ಹೇಳಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಈ ಒಂದು ಎರಡನೇ ಅನುಸೂಚಿ, ಸರಿನಾ. ಎಷ್ಟು ನೆನಪಿರಲಿ ಕೇಳಬಹುದು ನಿಮಗೆ. ಹಾಗೆ ಅನುಸೂಚಿಗಳ 12 ಅನುಸೂಚಿಗಳನ್ನು ನೋಡಿಕೊಂಡು 12 ಅನುಸೂಚಿಗಳ ಬಗ್ಗೆ ಕೇಳಿದಾನೆ ಪ್ರಶ್ನೆನ, ಸರಿನಾ. ಇದೇ ಶಿಫ್ಟಲ್ಲಿ ನಿಮಗೆ ಇದೇ ಅನುಸೂಚಿ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಯಾವುದು ಇನ್ನೊಂದು ಪ್ರಶ್ನೆ ಬಂದಿದೆ ನೋಡಿ, ಇದು ಸಂವಿಧಾನದಲ್ಲಿ ರಾಜ್ಯಪಟ್ಟಿಯ ವಿವರಣೆ ಯಾವುದರಲ್ಲಿದೆ ಅಂತ ಕೇಳಿದ್ದಾನೆ. ರಾಜ್ಯಪಟ್ಟಿ, ರಾಷ್ಟ್ರಪಟ್ಟಿ ಅಥವಾ ಈ ಒಂದು ಸಮವರ್ತಿ ಪಟ್ಟಿ ಅಂತ ನಿಮಗೆ ನೋಡೋದಾದರೆ ಈ ಎಲ್ಲವೂ ಕೂಡ ನಿಮಗೆ 7ನೇ ಶೆಡ್ಯೂಲಲ್ಲಿ ಅಥವಾ 7ನೇ ಒಂದು ಅನುಸೂಚಿಯಲ್ಲಿ 7ನೇ ಒಂದು ವೇಳಾಪಟ್ಟಿಯಲ್ಲಿ ಕಂಡುಬರ್ತವೆ, ಸರಿನಾ. ಸೊ ಈ 7ನೇ ಅನುಸೂಚಿಯಲ್ಲಿ ರಾಜ್ಯಪಟ್ಟಿ ಕಂಡುಬರುತ್ತೆ. ಅದರಲ್ಲಿ ಪ್ರಸ್ತುತ ಎಷ್ಟು ವಿಷಯಗಳಿದ್ದಾವೆ ಅಂತ ನೋಡೋದಾದರೆ 61 ವಿಷಯಗಳು ಕಂಡುಬರ್ತವೆ. ಈ ಒಂದು ಕೇಂದ್ರೀಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಕಂಡುಬರ್ತವೆ ಅಂತ ನೋಡೋದಾದರೆ ಈ ಒಂದು 100 ವಿಷಯಗಳು ಕಂಡುಬರ್ತವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದ ಮತದಾನದ ವಯಸ್ಸನ್ನು ಯಾವಾಗ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು? ಏನಿಲ್ಲ, ಯಾವಾಗ ಇಳಿಸಿದಾರೆ ಅಂದರೆ 1988ರಲ್ಲಿ ಇಳಿಸ್ತಾರೆ. ಬಟ್ ಅದು ಅಫಿಷಿಯಲ್ ಆಗಿ ಜಾರಿಗೆ ಬಂದಿರೋದು ಯಾವಾಗ ಅಂದರೆ 1989ರ ಎಲೆಕ್ಷನ್ ಟೈಮಲ್ಲಿ, ಸರಿನಾ. 89, 88 ಎರಡೂ ಕೋಟಿ. ನಿಮಗೆ ಪ್ರಶ್ನೆ ಹೀಗೆ ಕೇಳಿರ್ಬೋದು ನಿಮಗೆ, ಈ ಭಾರತದ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಯಾವ ವರ್ಷ ಇಳಿಕೆ ಮಾಡಲಾಯಿತು ಅಂತ ಕೇಳಿದ್ರೆ 1988 ಹಾಕಬೇಕು. ಇಫ್ ಏನಾದರೂ ಅದು ಯಾವ ವರ್ಷ ಜಾರಿಗೆ ಬಂದಿತು ಅಂತ ಕೇಳಿದ್ರೆ ನಿಮಗೆ 1989 ಹಾಕಬೇಕು. ನೆನ್ಪಿಟ್ಕೊಳ್ಳಿ. ಎಷ್ಟನೇ ಒಂದು ತಿದ್ದುಪಡಿಯ ಮೂಲಕ ಅಂದರೆ 61ನೇ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ 21 ಇರೋದನ್ನು 18ಕ್ಕೆ ಇಳಿಸ್ತಾರೆ, ಸರಿನಾ. ಮೊದಲು ನೀವು ಡಿಗ್ರಿ ಮುಗಿದ ಮೇಲೆ ಓಟ್ ಹಾಕಬಹುದಾಗಿತ್ತು. ಬಟ್ ಇವಾಗ ಏನಿಲ್ಲ, PUC ಮುಗಿದ ಮೇಲೆ ಓಟ್ ಹಾಕ್ರಿ ಅಂತ ಬಿಟ್ಬಿಟ್ಟಿದ್ದಾರೆ, ಸರಿನಾ. ಯಾಕಂದರೆ ವೋಟರ್ಸ್ ಅವರಿಗೆ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗಿತ್ತೇನೋ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯು ಯಾವ ವೇಳಾಪಟ್ಟಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಇವಾಗ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಆಗ್ತದೆ. ಇಷ್ಟಿಷ್ಟು ರಾಜ್ಯಕ್ಕೆ ಈ ಒಂದು ಕರ್ನಾಟಕ ರಾಜ್ಯ ಎಷ್ಟು ನಿಮಗೆ ಸ್ಥಾನಗಳ ಹಂಚಿಕೆ ಮಾಡೋಣ, 12 ಹಂಚಿಕೆ ಮಾಡೋಣ ಅಂತ ನಮಗೆ 12 ಕೊಟ್ಟಿದ್ದಾರೆ. ರಾಜ್ಯಸಭೆ ಸ್ಥಾನಗಳು ನಮ್ಮ ಕರ್ನಾಟಕದ ಎಷ್ಟಿದ್ದಾವೆ ಅಂದರೆ 12 ಸ್ಥಾನಗಳಿದ್ದಾವೆ, ಸರಿನಾ. ಈ 12 ಸ್ಥಾನಗಳ ಬಗ್ಗೆ ಈ ಒಂದು ಹಂಚಿಕೆಯ ಬಗ್ಗೆ ಯಾವ ಒಂದು ವೇಳಾಪಟ್ಟಿ ಹೇಳುತ್ತೆ ಅಂತ ನೋಡಿದ್ರೆ 4ನೇ ವೇಳಾಪಟ್ಟಿ ಅಥವಾ 4ನೇ ಒಂದು ಅನುಸೂಚಿ 4ನೇ ಒಂದು ಶೆಡ್ಯೂಲ್ ಹೇಳ್ತದೆ, ಸರಿನಾ. ಇಷ್ಟು ಗೊತ್ತಿರಲಿ ಕೇಳಬಹುದು ನಿಮಗೆ. ಹಾಗೆ ಈ ಒಂದು ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 750 ಗರಿಷ್ಠ ಸಂಖ್ಯೆ. ಬಟ್ ಇವಾಗ ಪ್ರಸ್ತುತ ಇರೋದು ಎಷ್ಟು ಅಂದರೆ 245 ಕಂಡುಬರ್ತಾರೆ ಇವಾಗ ಈ ಒಂದು ಪ್ರಸ್ತುತ 2025ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಒಂದು ನಮ್ಮ ರಾಷ್ಟ್ರೀಯ ಯುವ ದಿನ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಯೂತ್ ಡೇ ಅಂದರೆ ನಿಮಗೆ 12 ಜನವರಿ ಸ್ವಾಮಿ ವಿವೇಕಾನಂದನವರ ಜನ್ಮ ವಾರ್ಷಿಕೋತ್ಸವ ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತೀವಿ ನಾವು. ಯಾವುದನ್ನ ಈ ಒಂದು ಜನವರಿ 12ನ ರಾಷ್ಟ್ರೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಇಂಟರ್ನ್ಯಾಷನಲ್ ಯೂತ್ ಡೇ ಯಾವಾಗ ಬೇಕಲ್ವ ಪ್ರಶ್ನೆ? ಇಂಟರ್ನ್ಯಾಷನಲ್ ಯೂತ್ ಡೇ ಯಾವಾಗ ಅಂತ ನೋಡಿದ್ರೆ ಇದೇ 12, ಬಟ್ ಜನವರಿ ಅಲ್ಲ, ಇಲ್ಲಿ ಆಗಸ್ಟ್, ಸರಿನಾ. ಈ ಆಗಸ್ಟ್ ಏನಿದೆ ಅಲ್ವಾ, ಆಗಸ್ಟ್ 12ನ ನಾವು ಇಂಟರ್ನ್ಯಾಷನಲ್ ಯೂತ್ ಡೇ, ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಹಾಗೆ ನಿಮಗೆ ಈ ಮಹಿಳಾ ದಿನ ಅಂತ ಕೇಳ್ಬೋದು. ಮಹಿಳಾ ದಿನ ನಿಮಗೆ ಮಾರ್ಚ್ 8, ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ರಾಷ್ಟ್ರೀಯ ಮಹಿಳಾ ದಿನ ನಿಮಗೆ ಈ ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ ಆಗ್ತದೆ, ಸರಿನಾ. ಈ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಾಂತರ ನಿಮಗೆ ಮತ್ತೆ ಈ ಒಂದು ಹಾಲಿನ ದಿನ ಕೇಳ್ಬೋದು ನಿಮಗೆ. ಹಾಲಿನ ದಿನ, ಅಂತಾರಾಷ್ಟ್ರೀಯ ಹಾಲಿನ ದಿನ ಅಂತ ನೋಡಿದ್ರೆ ಜೂನ್ 1ನೇ ತಾರೀಕು. ಹಾಗೆ ನಿಮಗೆ ರಾಷ್ಟ್ರೀಯ ಹಾಲಿನ ದಿನ ಅಂತ ನೋಡೋದಾದ್ರೆ ಈ ನವೆಂಬರ್ 26, ಸರಿನಾ. ಇದು ಕೂಡ ಗೊತ್ತಿರಲಿ, ಇದು ಕೂಡ ನಿಮಗೆ ಕೇಳಬಹುದು. ಮತ್ತೆ ಯಾವ ಬರುತ್ತೆ ನಿಮಗೆ? ರಾಷ್ಟ್ರೀಯ ಶಿಕ್ಷಣ ದಿನ. ಇನ್ನೊಂದು ಶಿಕ್ಷಣ ದಿನ ಅಂತ ಕೇಳ್ತಾನೆ ನಿಮಗೆ. ರಾಷ್ಟ್ರೀಯ ಶಿಕ್ಷಣ ದಿನ ಯಾವಾಗ ಅಂದರೆ ನಿಮಗೆ ಈ ಒಂದು ನವೆಂಬರ್ 11 ಇದೆ ಅನಿಸುತ್ತೆ ಅಲ್ಲ, ನವೆಂಬರ್ 11, ಸರಿನಾ. ರಾಷ್ಟ್ರೀಯ ಶಿಕ್ಷಣ ದಿನ ಯಾವಾಗ ಅಂದರೆ ಈ ಒಂದು ನವೆಂಬರ್ 11. ಯಾಕಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಹುಟ್ಟಿದ ದಿನ ಯಾವುದು ಅಂದರೆ ಈ ಒಂದು ನವೆಂಬರ್ 11. ಸೊ ಅವರ ಒಂದು ಹುಟ್ಟಿದ ದಿನದ ಒಂದು ಆಚರಣೆಗಾಗಿ, ಅವರ ಒಂದು ಹುಟ್ಟಿದ ದಿನದ ಒಂದು ಸವಿ ನೆನಪಿಗಾಗಿ ನಾವು ಭಾರತದ ಒಂದು ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸರ್ ಯಾಕೆ ಸರ್ ಅವ್ರೇನು ಮಾಡಿದ್ರು, ಶಿಕ್ಷಣಕ್ಕೆ ಏನು ಕೊಟ್ಟಿದ್ರು? ಏನಿಲ್ಲಪ್ಪ, ನಾವು ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಅಂದರೆ ಅದೇ ಅಬುಲ್ ಕಲಾಂ ಆಜಾದ್ ಅವರು, ಸರಿ. ನಮ್ಮ ಭಾರತದ ಮೊದಲ ಕಾನೂನು ಸಚಿವ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ಭಾರತದ ಮೊದಲ ಗೃಹ ಮಂತ್ರಿ ಯಾರು ಅಂತ ನೋಡಿದ್ರೆ ಈ ವಲ್ಲಭಾಯ್ ಪಟೇಲ್ ಅವರು, ಸರಿನಾ. ಇಷ್ಟು ಗೊತ್ತಿರಲಿ ಕೇಳಬಹುದು ನಿಮಗೆ. ಅದಾನಂತರ ನಮ್ಮ ಭಾರತದ ಮೊದಲ ಈ ಒಂದು ರಕ್ಷಣಾ ಸಚಿವರು ಯಾರು ಅಂದರೆ ಈ ಬಲದೇವ್ ಸಿಂಗ್ ಅಂತ ಬರ್ತಾರೆ, ಸರಿನಾ. ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ, ನೆನಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತದ ಮೊದಲ ಈ ಹೆಲ್ತ್ ಮಿನಿಸ್ಟರ್ ಯಾರು ಅಂತ ನೋಡಿದ್ರೆ ನಮ್ಮ ಇವರು ವಿಜಯಲಕ್ಷ್ಮಿ ಅಮೃತ್ ಕೌರ್ ಅವರು, ಸರಿನಾ. ಇವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಫಸ್ಟ್ ಇರೋರು ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ಪ್ರಸ್ತುತ ಇರೋರು ಕೂಡ ಸ್ವಲ್ಪ ನೋಡ್ಕೊಳ್ಳಿ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 21, 4 ಮತ್ತು 28 ಮತ್ತು 42ರ LCM ಕೇಳಿದಾನೆ, ಮೀನ್ಸ್ ಲಸ ಎಷ್ಟು ಅಂತ ಕೇಳಿದಾನೆ. ಎಷ್ಟಾಗುತ್ತೆ ಅಂದರೆ 84 ಆಗುತ್ತೆ. ಸರಿನಾ? ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ನಾರ್ಮಲಾಗಿ ಎಲ್ಲ ಏನು ಗೊತ್ತಿರಲ್ಲ ಅಂದರೆ ಏನಿಲ್ಲ, 21, 4, 28 ಅಂತ ಹಾಕೋದು, ಹಿಂಗೆ ಲೈನ್ ಹೊಡೆಯೋದು, ಹಿಂಗೆ ಲೈನ್ ಹಾಕೋದು, ಇಲ್ಲಿದ್ರೆ 2 ಎಷ್ಟರಲ್ಲೇ ಹೋಗ್ತದೆ ಹಾಗೋದು ಹೋಗ್ಬಿಡೋದು. ಸರಿನಾ? ಆಮೇಲೆ ಇವೆಲ್ಲವೂ ಕೂಡ ಇಲ್ಲಿ ಬಂದಿರೋದು ಎಲ್ಲವೂ ಕೂಡ ಇಂಟು ಮಾಡಿದ್ರೆ ನಿಮಗೆ LCM ಸಿಕ್ಬಿಡುತ್ತೆ ಸಿಂಪಲ್ ಆಗಿ. ಹಾಗೆ HCF ಅಂದರೆ ಏನಿಲ್ಲ, ಅದು 1ರಿಂದನೇ ನಿಮಗೆ ಮ್ಯಾಕ್ಸಿಮಮ್ ಎದರಿಂದ ಏನೋ ಅದು ಭಾಗ ಆಗುತ್ತೆ ಅಂತ ನೋಡ್ಬೇಕು ಅಷ್ಟೇ. ಅದು ಕೂಡ ನಿಮ್ಗೆ ಸೇಮ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಒಂದು ಸರಾಸರಿಯ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ, ಮೀನ್ಸ್ ಎವರೇಜ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಏನು ಕೊಟ್ಟಿದ್ದಾನೆ? 205, 206, 315 ಮತ್ತು 90ರ ಒಂದು ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟಾಗುತ್ತೆ ಅಂದರೆ 204 ಆಗುತ್ತೆ. ಹೇಗೆ 204 ಆಗುತ್ತೆ? ಏನಿಲ್ಲ, 205 ಪ್ಲಸ್ 206 ಪ್ಲಸ್ 315 ಪ್ಲಸ್ 90ನ ಕೂಡಿಸ್ರಿ, ಒಂದು ನಂಬರ್ ಬರುತ್ತೆ. ಆ ನಂಬರ್ಗೆ ಎಷ್ಟು ನಂಬರ್ ಇದಾವೆ ಇಲ್ಲಿ ಟೋಟಲ್? 1, 2, 3, 4 ಇದಾವ. ಓಕೆ, 4ರಿಂದ ಭಾಗ ಮಾಡಿ. ಸೊ ಅವಾಗ ನಿಮಗೆ ಏನಾಗುತ್ತೆ, ಒಂದು ನಂಬರ್ ಬರುತ್ತೆ, ಒಂದು ಅಂಕಿ ಬರುತ್ತೆ. ಆ ಅಂಕಿ ಏನಾಗಿರುತ್ತೆ ಅಂದರೆ 204 ಆಗಿರುತ್ತೆ. ಸರಿನಾ? ಸೊ ಅದೇನಾಗುತ್ತೆ, ನಾವು ಎವರೇಜ್ ಅಂತ ನಾವು ಹೇಳ್ತೀವಿ. ಸರಿನಾ? ಮೀನ್ ಮೀಡಿಯನ್ ಮೋಡ್ ಕಲ್ತಿರ್ತೀರಲ್ವಾ 10th ಮೇ ಬಿ 15th ಚಾಪ್ಟರ್ ಇದೆ ಅನ್ಸುತ್ತೆ ಅದೇನೆ. ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಅಗ್ನಿವೀರ್ ಪರೀಕ್ಷೆಯ ಒಂದು ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಚಾರ ನಿಮಗೆ ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಇದ್ರೇನೋ ಕಾಮ್ ಆಗಿದ್ಬಿಡಿ, ಜಸ್ಟ್ ಕಾಮ್ ಆಗಿದ್ಬಿಡಿ. ನನಗೆ ಬರ್ತದೆ ಅಂತ ಹೋಗಿ ಅಷ್ಟೇ. ಇದರಲ್ಲಿ ನೀವು ರಿವಿಷನ್ ಮಾಡೋದು ಅಂತ ಏನಿಲ್ಲ. ಸರಿನಾ? ಯಾಕಂದರೆ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವುದು ಕೂಡ ಇಲ್ಲಿ ಕೇಳಲ್ಲ. ಮ್ಯಾಕ್ಸಿಮಮ್ 99% ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಕೇಳಲ್ಲ. ಯಾವುದೋ ಒಂದು ಪ್ರಶ್ನೆ ಬಂದಿರ್ತದೆ, ಸುಮ್ಮನೆ ಅದೊಂದು ಇಲ್ಲ ನಾನು ಒಂದು ಬಂದಿದ್ದೀನಿ ಕ್ಯಾ ಅಂತ ಹೇಳಿ ಬರ್ತದೆ ಅದು. ಸರಿನಾ? ಸೊ ಅದನ್ನು ಒಂದು ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಸೊ ಇಲ್ಲಿ ಮ್ಯಾಥ್ಸಲ್ಲೇ ಈಸಿ ಪ್ರಶ್ನೆಗಳು ಬಂದಿರ್ತವೆ. ಈ ಮ್ಯಾಥ್ಸ್ ಮತ್ತು ರೀಸನಿಂಗು ಆಲ್ವೇಸ್ ಈಸಿನೇ ಇದ್ದಾವೆ ಅಂತ. ಸರಿನಾ? 2 ಶಿಫ್ಟ್ ಅವ್ರಿಗೆ ಇವತ್ತು ನಾನು ಕೇಳಿದ್ದೀನಿ, 2 ಶಿಫ್ಟ್ ಅವ್ರು ಏನು ಹೇಳಿರೋದು ಅಂದರೆ ಈಸಿನೇ ಇದ್ದಾವೆ ಮ್ಯಾಥ್ಸ್ ಮತ್ತು ರೀಸನಿಂಗು, ಇವು ಕೂಡ ಈಸಿನೇ ಆಗಿದ್ದಾವೆ. ಸರಿನಾ? ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಸ್ವಲ್ಪ ಏನಿಲ್ಲ, ಬೇಸಿಕ್ ನೀವು ತಂದಿರ್ತೀರಲ್ವ ಅಗ್ನಿವೀರ್ GD ಬುಕ್ಕು, ಆ ಬುಕ್ಕು ಈ ಬುಕ್ ಅಂತ, ಅವೆಲ್ಲವೂ ಕೂಡ ನೀವು ಬುಕ್ಕನ್ನು ರೆಫರ್ ಮಾಡೋದೇನು ಬೇಕಾಗಿಲ್ಲ. ಜಸ್ಟ್ ಇದನ್ನು ಸಿಂಪಲ್ ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಕ್ಲಾಸ್ ಇದ್ದಾವ, ಕ್ಲಾಸ್ನ ಕೇಳಿ. ಇಫ್ ಏನಾದರೂ ನಿಮ್ಗೆ ಬೇಸಿಕ್ ಯಾವುದನ್ನು ನಿಮ್ಗೆ ಬರಲ್ಲ ಅನಿಸ್ತಲ್ವಾ, ನಿಮ್ಗೆ ಗೊತ್ತಿರೋದನ್ನ ಇಷ್ಟೇ ನೋಡ್ಕೊಳ್ಳಿ. ಇವಾಗ ಹೆಚ್ಚಿಗೆ ನೋಡ್ಕೊಂಡು ಹೋಗಿದ್ರೆ ಹಳೆಯದು ಕೂಡ ಮರಿತೀರಾ ನೀವು. ಸರಿನಾ? ಸೊ ಈ ಒಂದು ಟೈಮಲ್ಲಿ ಅದು, ಯಾಕಂದರೆ ನಿಮ್ಮ ಇನ್ನೊಂದು 4 ದಿನ ಎಕ್ಸಾಮ್ ಇರುತ್ತೆ, ಇನ್ನೊಂದು 5 ದಿನದಲ್ಲಿ ಎಕ್ಸಾಮ್ ಇರುತ್ತೆ. ಕೂಲಾಗಿ ಎದ್ಬಿಡಿ, ರಿವಿಷನ್ ಮಾಡ್ತಾ ಏನು ಬೇಡ. ನಾರ್ಮಲ್ ನಿಮ್ಗೆ ಯಾವ್ದು ಗೊತ್ತಿರುತ್ತೆ ಅಲ್ವಾ, ಯಾವುದಿಲ್ಲ ಅಲ್ವಾ, ಆ ಟಾಪಿಕ್ ಬಗ್ಗೆ ಸ್ವಲ್ಪ ಇದ್ರೆ ನೋಡ್ಕೊಂಡು ಹೋಗಿ. ಸರಿನಾ? ನೀವು ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಟೆಕ್ಸ್ಟ್ ಮಾಡಿ, ಟೆಲಿಗ್ರಾಮಲ್ಲಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು.